ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ತಮ್ಮ ಅಕ್ಕ ಸರ್ ನಮ್ದು ಪಾರ್ಟ್ ಆಫ್ ಮುಗಿತಿದ್ದಾರೆ. ಅಷ್ಟೇ ಸರ್, ಬಂದು ಸರ್ ಬಂದು ಅವರು ಅಂದರೆ ಹೋಗಲ್ಲ ಬರ್ರಿ. ನೀವು ಟೀಚರ್ಸ್ ಸ್ವಲ್ಪ ಹುಡುಗರು ಬರಪ್ಪ ಈ ಕಡೆ. ಹಿಂಗೆ ತೆಗಿಬೇಕು ವಿಡಿಯೋನಾ. ಒಳಗೆ ಸರ್ಕಲ್ ಹಾಂ ಬರಲೇಬೇಕಾ ಸರ್? ಕಂಪಲ್ಸರಿ ಸೈನ್ ಮಾಡಿ ಏನಿಲ್ಲ, ನಾನು ಬರೋದಷ್ಟೇ. ಬಾ ಯಾರಪ್ಪ ಬರ್ರಿ ಸರ್ ಇಲ್ಲಿ
ನಾನು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಂತ ಇದು ಮಾಡ್ಬೇಕು ಸರ್ ಪ್ರೊಸೀಜರ್. ನೀವು ಮಾಡಿ ಸರ್, ನೀವು ಮಾಡಿ ಸರ್, ನೀವು ಮಾಡಿ ಸರ್, ನೀವು ಮಾಡಿ ಸರ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿಸಲ್ಲ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಎಲ್ಲ ಆಗ್ತದೆ ಸರ್. ಆ ಕಡೆ ಸೈಡ್ ಮಾಡೋದು ಹಾಂ ಸರ್. ಏನಾಗ್ತದೆ ಮಳೆ ಬರ್ತೈತಿ. ಸಿಗ್ನೇಚರ್ ನಾವು ಮಾಡಿ ಒಂದು ಸೈನ್ ಮಾಡಿ ನಾವು ಮಾಡೋಣ. ಇಲ್ಲ ಹೋಗ್ಬೇಕು. ಬರೀ ಬರಲ್ಲ ಖಾಲಿ ಖಾಲಿ ಏನೇನೈತೆ ನೋಡೋಣ.
ಅವರೆಲ್ಲ ಜಾಸ್ತಿ ಮಾಡಿದ್ರೆ ಸರ್ ಹುಡುಗರೆಲ್ಲ ಮರ ಬಂದು ನಮ್ಮರೆಲ್ಲ ಹುಡುಗರು ಬರ್ತಾರೆ ಒಬ್ಬರು ಬಿಟ್ಟು ಅಂಜಲಿ ಉಂಡೆ ಚಪ್ಪಲಿ ಜಾಗ ರಾಧಿಕಾ ಇಲ್ಲಿ ನೋಡಿ ರೈಟ್ ಒಂದು ಪಿಕ್ಚರ್ ಬಿಡಿಸ್ಬೇಕು ನಿಶಾನ್ ನಿಶಾನ್ ಏಯ್ ಬೋರ್ಡ್ ಬಿಟ್ಟೆ ಹೊರಗೆ ಮಾಡ್ತೀಯಲ್ಲ ಅದು ಇಲ್ಲ ಬೇರೆ ನಿನಗೆ ಕಿಚಡ ನಾವಿಲ್ಲಿ ಸ್ಯಾರಿ ಕೊಟ್ಟು ಹೋಗ್ತೀವಿ ಸೈನ್ ಮಾಡಕ್ಕೆ ಇಷ್ಟ ಕಾಣಲ್ಲ ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆಯು ಪ್ರತಿ ವರ್ಷ ಡಿಸೆಂಬರ್ 1ರಂದು ಆಚರಿಸಲಾಗುತ್ತದೆ. ಕಾರಣಾಂತರಗಳಿಂದ ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಡಿಸೆಂಬರ್ 1, 2024ರ ಏಡ್ಸ್ ದಿನಾಚರಣೆ ಥೀಮ್ ಘೋಷವಾಕ್ಯ ಏನೆಂದರೆ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ. ಟೇಕ್ ದ ರೈಟ್ ಪಾತ್, ಮೈ ರೈಟ್ ಮೈ ಹೆಲ್ತ್. ಈ ಒಂದು ಥೀಮ್ನ ಅಡಿಯಲ್ಲಿ ಈ ವರ್ಷದ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸೊ ಮೊದಲನೇದಾಗಿ ಪ್ರಾರ್ಥನೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪ್ರಾರ್ಥನೆ ಗೀತೆಯನ್ನು ಹಾಡಲು ನಿಶಾ KR ದ್ವಿತೀಯ BA ವೇದಿಕೆ ಮೇಲೆ ಬರಲು ಧನ್ಯವಾದಗಳು. ಇದೀಗ ಸ್ವಾಗತ ಭಾಷಣ. ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಧು ಎಂಒ ಪ್ರಾಂಶುಪಾಲರು ಮುನ್ಸಿಪಲ್ ಕಾಲೇಜು ಇವರಿಗೆ ಸ್ವಾಗತ ತಿಳಿಸಿಕೊಡೋದನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಸುರೇಶ್ ಜಿಪಿ ಗ್ರಂಥಪಾಲಕರು ನ್ಯಾಕ್ ಸಂಚಾಲಕರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಎಪಿ ಜಗದೀಶ್ ಜಿಲ್ಲಾ ಮೇಲ್ವಿಚಾರಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತ ಸುಸ್ವಾಗತ ಕೋರುತ್ತೇನೆ.
ಡಾಕ್ಟರ್ ಅಜಯ್ ಕುಮಾರ್ ವೈದ್ಯಾಧಿಕಾರಿಗಳು ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಆಕಾಶ್ ವೈದ್ಯಾಧಿಕಾರಿಗಳು, ಆಶಾ ಸೂಪರ್ವೈಸರ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ರೇಷ್ಮಾ ಆಪ್ತ ಸಮಾಲೋಚಕರು, ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಉಮೇಶ್ ಪಿ ಆಪ್ತ ಸಮಾಲೋಚಕರು, ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಇವರು ಕೂಡ ಕಾರ್ಯಕ್ರಮಕ್ಕೆ. ವೆಂಕಟೇಶ್ ಆರೋಗ್ಯ ಸಹಾಯಕರು, ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಕರಿಯಪ್ಪ ಆರೋಗ್ಯ ಮಿತ್ರ, ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಇವರು ಕೂಡ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಶಾ ಕಾರ್ಯಕರ್ತರಿಗೆ ಕೂಡ ಸ್ವಾಗತ ಸುಸ್ವಾಗತ ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ ಕೊಡುತ್ತಿದ್ದೇನೆ. ಎಲ್ಲರಿಗೂ ಸ್ವಾಗತಿಸಿದ ತಿಪ್ಪೇಸ್ವಾಮಿ ಉಪನ್ಯಾಸಕರು ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ. ನಂತರ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲು ಡಾಕ್ಟರ್ ಸುರೇಶ್ ಜಿಪಿ ಗ್ರಂಥಪಾಲಕರು, IPVC ನ್ಯಾಕ್ ಸೈನ್ಸ್ ಸಂಚಾಲಕರು, ಇವರನ್ನು ವೇದಿಕೆಯಲ್ಲಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ವೈದ್ಯ ಅಧಿಕಾರಿಗಳೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಹಾಗೂ ಈ ಕಾರ್ಯಕ್ರಮದ ವಿದ್ಯಾರ್ಥಿಗಳೇ, ಇವತ್ತೇನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನು ಕಂಪಲ್ಸರಿ ಮಾಡಿಸ್ತಿದ್ದಾರೆ. ಯಾಕಂತಂದರೆ ಬೇರೆ ಏನಾಗ್ತಿದೆ ಅಂತಂದರೆ ನಾವು ಹೋಗೋದು ಅಂತ ಹೇಳ್ತೀವಿ. ಯಾಕಂದರೆ ನಾವು ಏನು ಇಷ್ಟು ದಿನ ಆಗಿರುತ್ತೆ, ಇಷ್ಟು ಅಡ್ವಾನ್ಸ್ಮೆಂಟ್ ಆಗುತ್ತೆ, ಇಷ್ಟು ನಾವೇನು ಏನೇನು ಮಾತಾಡ್ತೀವಿ, ಸೆಕ್ರೆಟರಿಯಲ್ಲಿ ಬಾಹ್ಯಾಕಾಶದಲ್ಲಿ ಬೇರೆ ಕಡೆಯಿಂದ ಜೀವಗಳು ಇಟ್ಕೊಂಡ್ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿರೋ ಜೀವಗಳು ಬೇರೆ ಕಡೆಯಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಅಲ್ಲೇ ನಾವು ಲೈಫ್ ಲೀಡ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದೀವಿ. ಆದರೂ ಕೂಡ ಏನಾಗುತ್ತೆ ಅಂದರೆ ನಮ್ಮ ಜೊತೆಗೆ ಇರುವಂಥ ಕೆಲವು ರೋಗಗಳನ್ನು ಸೇರ್ತೀವಿ. ಇವಾಗ ಆಲ್ಮೋಸ್ಟ್ ಏನಾಗುತ್ತೆ ಪ್ಯಾಂಡಮಿಕ್ ಅಂತ ಇಂಗ್ಲೀಷಲ್ಲಿ ಏನಾಗುತ್ತೆ. ಸೊ ಆ ಥರದ್ದು ಏನಾಗುತ್ತೆ, ನಮ್ಮ ಜೊತೆಗೆ ಅವಿನಾವ ಇಂಟರ್ಕನೆಕ್ಟ್ ಆಗಿರೋ ಕೆಲವು ರೋಗಗಳಿರೋ ಅವಕ್ಕೆ ಏನಾಗುತ್ತೆ ಸ್ಟಿಲ್ ಅವರಿಂದ ಎಸ್ಕೇಪ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಕಂಟ್ರೋಲ್ ಯಾವ ಸಿಗೋದಿಲ್ಲ, ನಾವೇನು ಹೇಳ್ತಾರೆ ಅಂದರೆ ಯಾವ ಸಿಸ್ಟಮ್ಸ್ಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಚೇಂಜ್ ಮಾಡಿ, ಕೇಸ್ ಚೇಂಜ್ ಆಗಿಲ್ಲ ಅಂತ ಸಿಸ್ಟಮ್ಸ್ಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದು ಕಲಿಯಿರಿ ಅಂತೇಳಿ ವೇದ ಪುರಾಣದಲ್ಲಿ ನಾವು ಒಂದು ವ್ಯವಸ್ಥೆ ಇದೆ. ಸೊ ಅಂಥದ್ರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕಂಟ್ರೋಲ್ಗೆ ಸ್ಟಿಲ್ ಡೇಟ್ 23 ವರ್ಷದಿಂದ ಇವತ್ತು ಕ್ಯಾನ್ಸರ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು, ಅದಕ್ಕೆ ಅದರಿಂದ ನಾವು ಇಂಪಾರ್ಟ್ ಆಗ್ತಾ ಇದೆ. ಸೊ ಆ ವಿಷಯದಾಗ ಏನಾಗುತ್ತೆ ಅಂದರೆ ಕೆಲವು ಕಾಲೇಜ್ ಆಗಿರ್ಬೋದು. ಯಾಕಂದ್ರೆ ನಿಮಗೆ ಯಾಕೆ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಹೇಳಿದ್ರೆ ಅಂತಂದರೆ ಇವಾಗಲೇ ಅಪ್ಕಮಿಂಗ್ ಜನರೇಷನ್ಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಎಂಟರ್ ಒಂದು ಜನರೇಷನ್ಸ್, ಒಂದು ಫ್ಯಾಮಿಲಿ ಇತಿಹಾಸ, ಒಂದು ಸಿಸ್ಟಮ್ಸ್ ಕೊಲಪ್ಸ್ ಆಗೋ ಚಾನ್ಸಸ್ ಇದೆ. ಸೊ ಯಾಕಂದ್ರೆ ನೀವು ಇಷ್ಟ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಯಾಕೆ ನಿಮಗೆ ಕೆಲವು ಪ್ರಮೋಟ್ ಮಾಡ್ತಾರೆ ಅಂತಂದರೆ 100 ಜನರೇಷನ್ ಮುಗಿತಾರೆ. ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಗುಡಿ ಥಿಂಗ್ಸ್ ಏನಾಗೋದಿಲ್ಲ. ಅಟ್ಲೀಸ್ಟ್ ಏನಾಗುತ್ತೆ ಅಂದ್ರೆ ಸೊಸೈಟಿಗೆ ಆದರ್ಶ ನಮ್ಮದಾಗಿರೋಂಥ ಒಂದು ಹ್ಯೂಮನ್ ರಿಸೋರ್ಸ್ ಆಗಿರೋದ್ರಿಂದ ಕೆಲವು ಪ್ರೋಗ್ರಾಮ್ಸ್ ಹೀಗೆ ಮಾಡಿ ಅಂತೇಳಿ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, 30 ಜನಕ್ಕೆಲ್ಲ ಗೊತ್ತಿರೋದು ಅದು ದೇಶದಿಂದ ಬರುತ್ತೆ. ಮತ್ತು ಅದಕ್ಕೆ ಮೂಲ ಕಾರಣಗಳು ಏನಾಗ್ತದೆ ಅದನ್ನ ಶೇರ್ ಮಾಡ್ಕೊಂಡಕ್ಕೆ ನಮಗೆ ಇವತ್ತು ತುಂಬ ಸಂಪನ್ಮೂಲಕರು ಇದ್ದಾರೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಈ ಪ್ರೋಗ್ರಾಮ್ಸ್ ಮುಗಿದ್ಮೇಲೆ ನಮ್ಮ ಸರ್ ಅವರು ಇವ್ರ ಕಡೆಯಿಂದ ಒಂದು ಊಟ ವ್ಯವಸ್ಥೆ ನಮಗೆ ಮಾಡಿದ್ದಾರೆ. ಸೊ ಅದನ್ನು ಎಲ್ಲರೂ ತಪ್ಪದೇನೆ ಊಟ ಮಾಡ್ಕೊಂಡು ನಮ್ಮ ಪ್ರೋಗ್ರಾಮ್ಸ್ನ ಸಕ್ಸಸ್ ಮಾಡ್ಬೇಕಂತ ಒಂದು 2 ತಾಸು ಮಾತಾಡ್ತೀರಾ? ಊಟ ಬೇಕಾದ್ರೆ ಅರ್ಧಕ್ಕೆ ನಿಲ್ಲಿಸಿ, ಊಟ ಬೇಕಾದ್ರೆ ಅರ್ಧ ಬಿಟ್ಟು ಎದ್ದು ರೇಟ್ ಒಂದು
HIV ಬಗ್ಗೆ ಮಾತಾಡುವಾಗ ನಿಂತಾಗ ದಯಮಾಡಿ ಅರ್ಥಕ್ಕೆ ಹೋಗ್ಬೇಕು. ನಿಮ್ಮಲ್ಲಿ ಕೇಳಿದ್ರೆ ಇಷ್ಟು. ಯಾಕಂದ್ರೆ ಬಹಳ ಕಡೆಗಳಲ್ಲಿ ಕೇಳಿದ್ರಲ್ಲ, ಮಾತಾಡಕ್ ಶುರು ಮಾಡಿದ ಮೇಲೆ ಒಬ್ಬೊಬ್ಬರೇ ಎದ್ದೋಗ್ತಾರೆ. ಹಂಗಾಗಿ ದಯಮಾಡಿ ಅರ್ಧಕ್ಕೆ ಹೋಗ್ಬೇಡಿ. ಇವತ್ತು ಅರ್ಧಕ್ಕೆ ಹೋಗಿದ್ರಿಂದಲೇ ಅರ್ಧದಷ್ಟು ಜನ HIV ಗೊತ್ತಾಗಿದ್ರು. ಅರ್ಧಕ್ಕೆ ಎದ್ದೋಗಿದ್ರಿಂದ ಯುವ ಜನತೆ ಅರ್ಧದಷ್ಟು ಜನ ಇವತ್ತು HIV ಗೊತ್ತಾಗಿದ್ರು. ರೈಟ್. ಸೊ ನಮ್ಮ ಮುಂದಿನ ಭಾರತದ ಭವ್ಯ ಪ್ರಜೆಗಳೆಲ್ಲ ನೀವು ಕೂತಿದ್ದೀರಿ ನೋಡಿದ್ರೆ ನೀವು ಕನಸುಗಳು ಬಹಳ ಕನಸುಗಳದಾವ. ಇವೆಲ್ಲ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಕನಸುಗಳಿದೆ. ಮತ್ತೆ ಅದಕ್ಕೆಲ್ಲ ಇದೇನು ಸಂಬಂಧ ಅಂತ ಕೇಳಿದ್ರೆ, ಯಾವುದೇ IAS ಪೇಪರ್ KS ಪೇಪರ್ ತೆಗೆದು ನೋಡಿದ್ರೆ HIV ಬಗ್ಗೆ 4 ಪ್ರಶ್ನೆಗಳು ಇರ್ತವೆ. ಈ 4 ಪ್ರಶ್ನೆಗಳಿಗೆ ಉತ್ತರ ನೀವೇ ಓದೋದು ಬೇಡ, ನಮ್ಮ ಮಾತು ಕೇಳಿದ್ರೆ ಸಾಕು 4 ಪ್ರಶ್ನೆಗೆ ಉತ್ತರ ಕೊಡಬಹುದು. ರೈಟ್. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರ, ಕಳೆದ 3 ವರ್ಷದ ಡಾಟಾ ಹೇಳ್ತೇನೆ. 3 ವರ್ಷ 2021, 22, 22, 23, 23, 24 ಡಾಟಾ. ಆರಂಭಿಕವಾಗಿ 17 ಜನ 20 ವರ್ಷದ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳು HIV ತುತ್ತಾಗ್ತಾರೆ ದಾವಣಗೆರೆ. ತದನಂತರ 2ನೇ ವರ್ಷಕ್ಕೆ ಅದರ ಸಂಖ್ಯೆ 23 ಆಗುತ್ತೆ. 13 23 ಆಗಿದೆ. ತದನಂತರ ಇನ್ನೊಂದು ವರ್ಷಕ್ಕೆ ಅದರ ಸಂಖ್ಯೆ 47 ಆಯಿತು. 47 ಜನ ಲಾಸ್ಟ್ ಇಯರ್ 47 ಜನ 20 ವರ್ಷದ ಒಳಗಿರ್ತಕ್ಕಂಥವ್ರು HIV ಸೋಂಕಿಗೆ ಬಲಿಯಾಗಿರ್ತಕ್ಕಂಥ, HIV ಸೋಂಕಿಗೆ ಹಚ್ಕೊಂಡು ಬಂದಂಥವ್ರು. ಕೇಳಿದ್ರೆ ಹೆಂಗ್ ಬಂತು ಅಂದ್ರೆ ನನಗೆ ಕ್ವಶನ್ ಮಾರ್ಕ್. ಹೆಂಗ್ ಬಂತು ಗೊತ್ತಿಲ್ಲ ಸರ್, ಬಟ್ ಬಂದ್ಬಿಡೋದು. ಬರಕ್ ಒಂದು ದಾರಿ ಬೇಕಲ್ಲ. This is not a bacterial disease. This is behavioral disease. Behavior disease. ನೀವು ಹೆಂಗ ನಾವು ನನ್ನ ಬಿಹೇವಿಯರ್ ಇರ್ತದೆ, ವರ್ತನೆ ಇರ್ತದೆ, ಹಂಗೆ ಬರುವಂತ ಕಾಯಿಲೆ. ಅದ್ರೊಳಗೆ ಒಂದು ವರ್ಡ್ ಇದೆ ನೋಡಿ, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಮೀನ್ಸ್ ಏನು? ಅಕ್ವೈರ್ಡ್ ಮೀನ್ಸ್ ಇನ್ವಿಟೇಷನ್ ಕೊಟ್ಟು ಕರ್ಕೊಂಡದ್ದು ಅಂತ ಅಷ್ಟೇ. ಈ ಜ್ವರ, ಶೀತ, ನೆಗಡಿಯಲ್ಲಿ ಹೆಂಗ್ ಬರ್ತರೋ ತಂತಾನೆ ಬರ್ತದೆ. ಇದು ಹಂಗಲ್ಲ. ನನ್ನ ವರ್ತನೆಯಿಂದ ನಾನು ಇನ್ವಿಟೇಷನ್ ಕೊಟ್ಟು ಕರ್ಕೊಂಡಿದ್ದೆ. ಇವತ್ತು ಕರ್ನಾಟಕದಲ್ಲಿ 2,73,000 ಜನ HIV ಪಾಸಿಟಿವ್ ಅದ. 2,73,000 ಜನ. ದಾವಣಗೆರೆ ಜಿಲ್ಲೆಯಲ್ಲಿ 13,000 ಜನ ಇದ್ದಾರೆ. ಚನ್ನಗಿರಿಯಲ್ಲಿ 1,200 ಜನ ಇದ್ದಾರೆ. ಅಲ್ಲಿ 14,200 ಜನ ಟ್ರೀಟ್ಮೆಂಟ್ ತಗೊಳ್ತಾರೆ ದಾವಣಗೆರೆ. ಈ 14,200 ಜನ ಬಿಟ್ಟುಕೊಂಡ್ರೆ 650 ಮಕ್ಕಳದ. ಅವು ಯಾವಾಗ ಸಾಯ್ತು ಅವಕ್ಕೆ ಗೊತ್ತು. ಪಾಪ ಅವೇನ್ ತಪ್ಪು ಮಾಡಿದ್ರು ಸರ್? ಮತ್ತೆ ಅವೇನ್ ತಪ್ಪು ಮಾಡಿಲ್ಲ. ತಾಯಿಯಿಂದ ಮಗುಗೆ ಬಂದಿರ್ತಕ್ಕಂಥ 650 ಮಕ್ಕಳದ. ಆ ಮಕ್ಕಳನ್ನ ಪ್ರತಿಯೊಬ್ಬ ಮಕ್ಕಳನ್ನ ಕೇಳಿದ್ರೆ ಅವ್ರ ಕನಸುಗಳೇನಾದ್ರು ದೊಡ್ಡ ದೊಡ್ಡ ಕನಸುಗಳದವ್ರು ಅವೆಲ್ಲ. ಲಕ್ಷ್ಮಿ ಅಂತಕ್ಕಂಥ ಒಂದು ಹುಡುಗಿ 6ನೇ ಕ್ಲಾಸ್ ಓದೋ ಹುಡುಗಿನ, 6 ವರ್ಷದ ಹುಡುಗಿ ನಾವು ಕೇಳಿದ್ರೆ ಒಂದು ಚಾಕ್ಲೇಟ್ ಕೊಟ್ಟು ಕೇಳಿದ್ರೆ ನೀನ್ ಏನಾಗಿ ಕೇಳಿದ್ರೆ ನಾನು IAS ಆಫೀಸರ್ ಕೇಳಿಬಿಟ್ಟು ಅಪ್ಪ ಇಲ್ಲ ಹೋಗಲ್ಲ. ಯಾಕೆ ಮಾತಾಡ್ತೀನಿ? ಯಾಕೆ ನಮ್ಮನ್ನೇ ಆಯ್ಕೆ ಮಾಡ್ಕೊಂಡ್ರು ಬಹಳ ಜನ. ಕರ್ನಾಟಕ ದೇಶವನ್ನು ಗೊತ್ತು, ದಾವಣಗೆರೆ ದೇಶವನ್ನು ಗೊತ್ತು. ನಾವು ನೋಡಲ್ಲ ಸರ್. ನಾವು ನೋಡೋದು ಓನ್ಲಿ ಮೊಬೈಲ್ ರೀಲ್ಸ್ ಅಷ್ಟೇ. ರೀಲ್ಸ್ ಎಲ್ಲಾದ್ರೂ ಮೊಬೈಲ್ ಯೂಸ್ ಮಾಡ್ತಿರೋದಿಲ್ಲ. ಎಂದಾರ ಒಂದು ದಿನ ಕಾರ್ಯಕ್ರಮ ನೋಡ್ಕೊಂಡು ಕೂತಾಗ ಒಬ್ಬ ಹುಡುಗ ಫೋನ್ ಮಾಡಿದ. ಅಲ್ಲಿ ಹುಡುಗಿಯ ಮೇಲೆ ಚಂದ ಫೋಟೋ ಮುಖ ಇದೆಲ್ಲ ತೊಳೆದು ನೀಟಾಗಿ ಬಣ್ಣ ಗಣ್ಣ ಹಚ್ಚಿ ಕುದಿಸಿರ್ತಾವ. ಯಾಕಂದ್ರೆ ಅಂತ ನಮ್ಮದ್ರ ಕಾಣ ಫೋನ್ ಮಾಡ್ತಾರೆ. ಎಲ್ಲರೂ ಫೋನ್ ಮಾಡ್ತಾರೆ. ಹುಡುಗರು ಫೋನ್ ಮಾಡಿದ್ರೆ ಒಬ್ಬರು ಫೋನ್ ಮಾಡಿದ್ ಬೆಂಗಳೂರಿಂದ. ಫೋನ್ ಮಾಡಿ ಕೇಳ್ತಾನ, ಇವತ್ತು ಯಾರಪ್ಪ ಹುಟ್ಟಿದಪ್ಪ ಅಂತ ಕೇಳಿಲ್ಲ ಎಮ್ಮ. ಅದಕ್ಕೆ ಆತ ಹೇಳಿದ, ಇವತ್ತು ನನ್ನ ತಾಯಿ ಹುಟ್ಟಿದ. ಸರಿ ಆಯ್ತು, ನಿಮ್ಮ ತಾಯಿಗೆ ವಿಶ್ ಮಾಡಿ. ಅಮ್ಮ ಮಮ್ಮಿ ವಿಶ್ ಹ್ಯಾಪಿ ಬರ್ತ್ಡೇ ಅಂದಾದ್ಮೇಲೆ ಯಾವ ಹಾಡು ಡೆಡಿಕೇಟ್ ಮಾಡ್ತೀರ ಅಂತ ಭಾಳ ಇಂಪಾರ್ಟೆಂಟ್. ಇದನ್ನ ಕೇಳೋದು ನಮ್ಮ ಹುಡುಗರದ್ದು ಯೋಚನೆ ಇಲ್ಲಿ ನೋಡ್ತೀನಿ ಅಂತ. ಯಾವ ಹಾಡು ಡೆಡಿಕೇಟ್ ಮಾಡ್ತೀವಿ ಅಂತ ಕೇಳಿ ನಾವು ನೇರದ ಪೂಜಾರಿ ಪಿಕ್ಚರ್ನ ಒಂದು ಹಾಡು ಐತ್ರಿ, ಬಾರೆ ಬಾರೆ ಬಜಾರಿ ನೀವೇ ನನ್ನ ಪೂಜಾರಿ ಅಂತ. ಅಯ್ಯೋ ಭಗವಂತ, ಅಲ್ಲೋ ನಿನ್ ತಾಯಿ ಬರ್ತ್ಡೇ, ನಿನ್ ತಾಯಿ ಜನ್ಮದಿನ, ಅದಕ್ಕೆ ಯಾವ ಹಾಡು ಕೇಳಬೇಕು? ಬಾರೆ ಬಾರೆ ಬಜಾರಿ ಅಂತ ತಾಯಿ ಬಜಾರಿ ಮಾಡಿ ಇದು
ಯಾವ ಹಾಡು ಕೇಳಕತ್ತೀನಿ ನಮ್ಮ ಅವ್ಗ ಹುಟ್ಟಿದಪ್ಪ ಐತಿ. ಈ ಅನುಕರಣೆಗಳು ಅದಾವಲ್ಲ, ಅನುಕರಣೆಗಳು HIV ತುತ್ತಾಗ ಕಾರಣ. ಅವನ ಯಾವ ಬದಲಿಕ ಹಿಂಗ ಅಂತಂದು ಸಿಗರೇಟ್ ಹಾಕೊಂಡ ಸಿಗರೇಟ್ ಹಿಂಗ ಹಾಕೊಂಡ ಅವನ ಯಾವಾಗ ಇನ್ನೊಂದು ಯಾವ ಬಂದು ಹೆಬ್ಬುಲಿ ಅನ್ನೋ ಪಿಕ್ಚರ್ ಬರುತ್ತೆ, ಅವನೆಲ್ಲ ಕಟ್ಟಿ ಮುಚ್ಚಿಬಿಟ್ಟು ಇಲ್ಲೊಂದು ಗೆರೆ ಹಾಕಿಟ್ಟ ಇನ್ನೊಂದು ಗೆರೆ ಹಾಗಾದ್ರೆ ಐಶ್ವರ್ಯ ರೈ ಬಂದಂತೆ ಆಕೆ ಲಕ್ಷ ಚಿಕ್ಕಳಿ ಹೋಗ ಬೆಳ್ಳಗ ನಾವು ಲಕ್ಷ ನಾನು ಟ್ರೈ ಮಾಡೋದು 3 ಸೆಕೆಂಡ್ ಕರ್ನಾಟಕ ಬೆಳ್ಳ. ಇವತ್ತು HIV ಜಾಸ್ತಿ ಆಗ ಅನುಕರಣೆನೂ ಒಂದು ಕಾರಣ, ಅನುಕರಣೆನೂ ಒಂದು ಕಾರಣ. ಆಮೇಲೆ ಮೀಡಿಯಾದವ್ರು ತಗೊಂಡು ಏನ್ ತರ ಹೊಡಿಬೇಕಂತ ಅನೇಕ ಜನ ಇವತ್ತು ಯುವ ಜನತೆ HIV ತುತ್ತಾಗ್ತದ್ರಲ್ಲಿ ಅದಕ್ಕೆ ಉತ್ತರ ಕೊಡ್ರಿ, ಅದಕ್ಕೆ ಒಂದು ಏನೋ ಪ್ರೋಗ್ರಾಮ್ ಮಾಡಿ ಅವ್ರನ್ನ ಅವೇರ್ನೆಸ್ ಮಾಡ್ರಿ ಅಂತಂದ್ರೆ ಇವರು ಬೇರೆನೇ ಮಾಡ್ತಾರೆ ಅವೇರ್ನೆಸ್. ಮತ್ತೆ ಹಿಂಗ ನೀರು ತರ್ಕೊಂಡು ಕೂತಿದ್ದ ಮನೆಗೆ ನೀರು ತರ್ತಿದ್ದೆ ಪ್ರೋಗ್ರಾಮ್ ನ್ಯೂಸ್ ಚಾನಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಅದನ್ನ 2 ಸರಿ ಹೇಳಿದ ಕೇಳಿದೆ, 3 ಸರಿ ಹೇಳಿದೆ ಕೇಳಿದ, 10 ಸರಿ 17 ಆಗಿದ್ದಾರೆ. ನಮ್ಮಲ್ಲಿ 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 ನನಗೂ ಸುಸ್ತಾಗಿ ಹೋಗ್ತದೆ. ಹೇಳು ನೀರು ತಗೊಂಬರಕ್ಕ ಮದ್ದು ಹೋಗಿ ನನ್ನ ನನಗೆ ಹೊಡಿತಾರೆ. ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ. ಇದೀಗ ತಾನೇ ಬಂದ ಸುದ್ದಿ ಡನ್ 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 ನನಗೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಾನೆ ನೋಡಕ್ಕೆ ಯಾವಾಗ ಹೇಳ್ತಾನೆ ಅವನು. ಅವ ಬಂತು ಇದೀಗ ಬಂದ ಸುದ್ದಿ ಏನು, ಯಶ್ ಅವರ ಮಗಳು ಐರಾ ಅಮ್ಮ ಅಂದ್ಬಿಡ್ತೀವಿ. ಅಲ್ಲೋ ನಾನು ಹುಟ್ಟಿದಾಗ ಅಪ್ಪ ಅಂತಿಲ್ಲಪ್ಪ, ಅಪ್ಪ ಅಂತ ಅಮ್ಮ ಅಂತೆ. ನಾನು ಕೂಡ ಏನು ಇದರಲ್ಲಿ ವಿಶೇಷತೆ ಏನಿದೆ, ಇದರ ವಿಶೇಷತೆ ಏನಿದೆ? ನಾವು ಹುಟ್ಟಿದಾಗ ಅಮ್ಮ ಅಂತಿರೋದು ಬೇರೆ ಯಾರು ಹುಟ್ಟಿದ ಎಮ್ಮೆಕರ ಕೂಡ ಅಮ್ಮ. ಅದನ್ನ ನಾವು ಕಣ್ಣು ಹಚ್ಕೊಂಡು ಕೇಳೋದು ಇನ್ನು ಹೆಂಗ ನಮ್ಮನ್ನ ಮೂಢರನ್ನು ಮಾಡ್ತಾರೆ. ಹಿಂಗ ಗೊತ್ತಾಗ್ತದೆ ನಮ್ಮ ದೇಶದ ಪ್ರಿವಿಲೆನ್ಸ್ ರೇಟ್ 0.29. ದಾವಣಗೆರೆ ಪ್ರಿವಿಲೆನ್ಸ್ ರೇಟ್ 0.5, ಇಂಡಿಯಾಕ್ಕಿಂತ ಜಾಸ್ತಿ. ವಿಶ್ವದಲ್ಲಿ ಅತಿ ಹೆಚ್ಚು HIV ಸೋಂಕಿತರು ಹೊಂದಿರತಕ್ಕಂಥ 3ನೇ ರಾಷ್ಟ್ರ ನಮ್ದು. ಇನ್ನು ಸ್ವಲ್ಪ ಫಸ್ಟ್ ಹೋಗ್ತೀವಿ. ಕರ್ನಾಟಕ 9ನೇ ಸ್ಥಾನ. ಕರ್ನಾಟಕ 9ನೇ ಸ್ಥಾನದಲ್ಲಿದೆ HIV ಸೋಂಕಿತರು. 2,73,000 ಕಮ್ಮಿ ಆಗಿದೆ. ಇರ್ತಕ್ಕಂಥ ಸಮುದಾಯದ ವಿದ್ಯಾರ್ಥಿ ಸಂಘ. ಇನ್ನೊಂದು ಮಾತು ಹೇಳ್ಬಿಡ್ತೀವಿ, ಇವೆಲ್ಲ ಯಾವುದು ಬಾರಿನಾಗ 8 ಸೀಟ್ಸ್ ಅಂತಾರೆ ಹೋಗ್ಬಿಡ ನಡೀತೇವೆ. ಮಾತಾಡಿ 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 ಮೇಲೆ ತಿಳಿದಿಲ್ಲ. ನಾವು ಆಚೆ ನಮ್ಮ ದೇಶ ಅಂದ್ರೆ ಅವರು ಕೀಳು ಸಮಾಜಕ್ಕೆ ಭಾರತ. HIV ಪ್ರಿವಿಲೆನ್ಸ್ ರೇಟ್ ಅವರಲ್ಲಿ ಕಮ್ಮಿ, ಜನರಲ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ. 4 ಜನ ಮುಂದೆ ಬಂದು 2 ಕ್ಲಾಸಿಗೆ 4 ಜನ ಹುಡುಗರು ಬಂದರು. ಎಷ್ಟು ವಯಸ್ಸು? ಡಿಗ್ರಿ ಸೆಕೆಂಡ್ ಇಯರ್ ಒಬ್ಬನು ಓದ್ತಾನ, ಫೈನಲ್ ಇಯರ್ ಒಬ್ಬನು ಓದ್ತಾನ, ಒಬ್ಬನು ಫಸ್ಟ್ ಇಯರ್ ಅದನ್ನ, ಒಬ್ಬನು ಮಾಸ್ಟರ್. ರೈಟ್, HIV ಪ್ರಿವಿಲೆನ್ಸ್ ಕಡಿಮೆ ಆಗಿಲ್ಲ ಸರ್. ಅಂತ ಕೋಚ್ ಅಂತ, ಯಾ ಕೋಚ್ ಗೊತ್ತಿಲ್ಲ ನನಗೆ. ಅದನ್ನ ನೋಡಿದ್ರೆ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗ್ತದೆ, ಈ ದೊಡ್ಡ ಕೋಚ್ ಇದೆ. ಇವತ್ತು ನಾವೆಲ್ಲ ಏನಾಗಿವೆ, ವೆಸ್ಟರ್ನೈಸೇಷನ್ ಎಲ್ಲ ವೆಸ್ಟರ್ನೈಸೇಷನ್ ಬಲಿಯಾಗ್ಬಿಟ್ಟು ಅವ್ರು ಮಾಡೋದು ನಾವು ಕಷ್ಟ. HIV ಆಗತಕ್ಕಂಥ 87% ಅಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅನ್ಕೂಲ ಕಲಿಯಲ್ಲಿ ಅದೊಂದು ಅಡ್ಜಸ್ಟ್. ಅದು ಮನುಷ್ಯನ ಹೆಂಗ ನೀರು ಗಾಳಿ ಹೆಂಗ ಆಹಾರ ಬೇಕು ಅದು ಒಂದು ಬೇಕಷ್ಟೇ. ರೈಟ್, ಅದನ್ನ ಯಾವ ಸಂದರ್ಭದಲ್ಲಿ ಆ ಒಂದು ಕ್ರಿಯೆಗೆ ಒಳಗಾಗಬೇಕು ಅನ್ನೋ ಕಾಮನ್ ಸೆನ್ಸ್ ಇರಬೇಕು. 87% ಇವತ್ತು HIV ಹರಡತಕ್ಕಂಥ ಅರಣ್ಯ. ದಯಮಾಡಿ ಇನ್ನು ಜಾಸ್ತಿ ನಾ ಹೇಳಕ್ ಹೋಗಲ್ಲ, ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ. ನಾನು ಇನ್ನೇ ಜಾಸ್ತಿ ಒಬ್ಬರು ಪ್ರವಚನಕಾರ ಮಾತಾಡ್ತಾರೆ, ಇದನ್ನ ಹೇಳಿದ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗಬೇಕು. ನಾನು ಅದನ್ನ ಅದಕ್ಕೋಸ್ಕರ ಎಲ್ಲ ಕಾಲೇಜ್ ಅವ್ರು ಹೇಳ್ತಾರೆ, ಒಂದ್ ಕಡೆ
ಮುಂದಿನ ಬಾವಿ ಯಾರ ತೋಡಿದರೇನು, ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲು ಜಾರಿದರೆ ಕೈಲಾಸವು, ಹೆಣ್ಣೆ ಮನವು ಜಾರಿದರೆ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿ ನಿಮಗಿರಬೇಕು. ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಯಾಕೆ ಕೊಡ್ತಿರ್ತಕ್ಕಂಥ ಸೆನ್ಸ್ ನಿಮಗೆ ಕೊಟ್ಟ ಪ್ರೂವ್ ಇದು ಸತ್ಯ. ನಿಮಗೊಂದು ಶಕ್ತಿ ಇದೆ. ಏನ್ ಶಕ್ತಿ ಇದೆ ಅಂದ್ರೆ ಸುಮ್ಮನೆ ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಇಂಟೆನ್ಷನ್ ಇದೆ ಮುಟ್ಟೆ ನನ್ನ. ಈ ಶಕ್ತಿ ನಾವು ಗಣಿಸಲಿಲ್ಲ. ಯಾಕಂದ್ರೆ ಕೈ ಹಾಕಿದ್ದಲ್ಲ ನೀವು ಹಂಗಲ್ಲ. ಬರೀ 5 ಸೆಕೆಂಡ್ ನಿಮ್ಮನ್ನು ದುರ್ಗುಟ್ಟಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ನು ಯಾವ ಇಂಟೆನ್ಷನ್ ಇಂದ ನಾವು ನೋಡಕ್ಕಾಗಲ್ಲ. ಈ ಶಕ್ತಿ ಬೇರೆ ಯಾರು ಇದನ್ನ ನಾವು ಬಳಸ್ಬೇಕು. ಇವತ್ತು ಯಾಕೆ ರಿಜೆಕ್ಟ್ ಆ ಸೆನ್ಸ್ ನಿಮಗೆ ಕೊಟ್ಟಲ್ಲ ದೇವರು, ಅದನ್ನ ಬಳಸ್ಕೋಬೇಕು. ಟಿಲ್ 18 ಇಯರ್ಸ್ ಆಗತಕ್ಕ ನಮ್ಗೆ ಒಂದು ಸ್ವಲ್ಪ ನಮ್ಮ ಆ ಕಾಮ ಸಂಸ್ಕೃತದ ಒಂದು ಮಾತೆ, ಕಾಮ ಪುರಾಣ ನ ಭಯ ನ ಲಜ್ಜ. ಕಾಮ ಅಂತಕ್ಕಂಥದ್ದು ಮನುಷ್ಯನಿಗೆ ಬಂತಂದ್ರೆ ನ ಭಯ ನ ಲಜ್ಜ. ಭಯನೂ ಇರಲ್ಲ, ಮಾನ ಇಲ್ಲ, ಮರೆಯದಿರಲ್ಲ. ಈ ನಿರ್ಭಯ ಕೇಸಲ್ಲಿ ಆಗಿದ್ದಂಗೆ 17 ವರ್ಷಕ್ಕ ಯಾಕೆ ಅಷ್ಟೊಂದು ವಿಕೃತ ಆಯ್ತು ಮನಸ್ಸು. ಆ ಹುಡುಗಿನ ಹೆಂಗ್ ಅತ್ಯಾಚಾರ ಮಾಡಿದ್ರು ಅಂದ್ರ ಹಸಿದ ಹೆಬ್ಬುಲಿಗಳಿಗೆ ಒಂದು ಜಿಂಕೆ ಮರಿ ಸಿಕ್ಕರೆ ಹೆಂಗ್ ಸಿಗಿಬೋದೋ ಹಂಗೆಲ್ಲ ಸಿಕ್ಕ ಹಾಕಿದ್ರು. ಮತ್ತೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಈ ಮನಸ್ಥಿತಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನನ್ನಲ್ಲೂ ಕಾಮ ಇದೆ, ಅವರಲ್ಲೂ ಕಾಮ ಇದೆ. ಕ್ಲೋಸ್ ಯುವರ್ ಐಸ್ ಅಂಡ್ ರಿಮೆಂಬರ್ ಯುವರ್ ಸಿಸ್ಟರ್ ಅಂಡ್ ಯುವರ್ ಮದರ್. ಈಗ ನಾನು ಈ ಹುಡುಗಿ ನೋಡ್ತಾ ಇದ್ದೀನಿ, ಈಗಿನ ಮೇಲೆ ನನಗೆ ಆ ಭಾವನೆ ಬಂದಂತಂದಾಗ ನನ್ನ ಮಗಳ ಅಕ್ಷರೆಯಾಗಿ ಮುಖದಲ್ಲಿ ಕಂಡು ಅಂತ ನನಗೆ ಆ ಭಾವನೆ ಬರಲ್ಲ. ನಾನು ಇನ್ನೊಂದು ಹುಡುಗಿ ಚಂದದಾಗಿ ನೋಡಕ್ ಶುರು ಮಾಡಿರಲ್ಲ, ಆ ಭಾವನೆ ಬಂತಂದ್ರೆ ನನ್ನ ತಾಯಿಯರಿಗೆ ನನ್ನ ಪ್ರಜ್ಞೆ ಗೊತ್ತು ಅಂದ್ರೆ ಅದು ಹೋಗಲ್ಲ, ಆ ಭಾವನೆ ಬರಲ್ಲ. ಅಫ್ಕೋರ್ಸ್ 100% ಸತ್ಯ. ಯಾವಾಗ ನನ್ನ ಮನಸ್ಸಲ್ಲಿ ತಾಯಿ ಅಂತ ಇದು ಇವತ್ತು ಊರಲ್ಲಿ ಬರ್ಬೇಕಾಗಿತ್ತು. ಇವತ್ತಿನ ಯುವಜನತೆಯಲ್ಲಿ ಬರಬೇಕಾಗಿತ್ತು. ರೈಟ್? ಇವತ್ತು ನಾನು ಎಲ್ಲ ಕಡೆ ನೋಡ್ತೀನಿ, ಎಲ್ಲ ಕಡೆ ಸ್ವೇಚ್ಛಾಚಾರ. ಈ ಯೂನಿವರ್ಸಿಟಿ ಕೂಡ ಹೋಗ್ಬಿಟ್ಟು ಅಸಾಧ್ಯ. ಸ್ನೇಹಿತರೆ, ಜೀವನ ದೊಡ್ಡದು, ಹೆಲ್ತ್ ಇಸ್ ವೆಲ್ತ್ ಅಂತ. ಸೊ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ದೇಶದ ಬೆನ್ನೆಲುಬು ಏನಾಗ್ತದೆ ಮುರಿದೋಗ್ತಾ ಇದೆ. ಬಸವಣ್ಣ ಒಂದು ವಚನದಾಗ ಹೇಳ್ತಾರೆ, ಛಲಬೇಕು ಶರಣಂಗೆ ಪರ ಸತಿಯ ನೊಲ್ಲೆ ನಮ್ಮ ಒಂದು ಸಾಕು ಅನಿಸ್ತದೆ. ಬಸವಣ್ಣಗೆ ಅವಾಗ ಗೊತ್ತಿತ್ತು ಅನಿಸುತ್ತೆ, ಅದು 12ನೇ ಶತಮಾನದಾಗ ಗೊತ್ತಿತ್ತು ಅನ್ಸುತ್ತೆ. ಮುಂದೊಂದು ಪೀಳಿಗೆ ಹಿಂಗೆ ಬರ್ತದೆ. ಅದ್ ಹೇಳ್ತಲ್ಲ, ಹೆಣ್ಮಕ್ಳು ನನಗೆ ಬೇಡ ಅಂತಕ್ಕಂಥ ಮನಸ್ಥಿತಿ ಚೆನ್ನಾಗಿದೆ. ಆಸ್ ಎ ಹ್ಯೂಮನ್ ಬೀಯಿಂಗ್ ನಮಗೆ ಅದು ಆಗಬಾರ್ದು. ನನ್ನ ಫ್ರೆಂಡ್ ಬಿದ್ದಾಡಂದ್ರೆ ನನಗೂ ಅಷ್ಟೇ ನೋವು, ಅದು ಇಂಪಾರ್ಟೆಂಟ್ ಅಲ್ಲ. ಹಿಸ್ಟ್ರಿ, ಎಕನಾಮಿಕ್. ಆದ್ರೆ ಇಂಡಿಯಾದಲ್ಲಿ ಉಳಿತಕ್ಕಂಥ ಮಗು 69 ಅಷ್ಟೇ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಆಗಿದೆ. ನಮ್ಮ ಲೈಫ್ ಸ್ಟೈಲ್ ಯಾರೋ ಒಂದು ಕಾಲೇಜ್ ಹೋದ ಹಿಂಗೆ ಇದೆಯಲ್ಲ, ಈ ದೇಹ ಅದ್ಭುತವಾದ ಸೃಷ್ಟಿ ಇದೆ, ಅದ್ಭುತವಾದ ಸೃಷ್ಟಿ. ಇದನ್ನು ನಾವು ಹಾಳು ಮಾಡ್ಕೊಳ್ಳಿ ಬಿಕಾಸ್ ಆಫ್ ಮೊಬೈಲ್ ರೆಗ್ಯುಲೇಷನ್ಸ್. ಮೊಬೈಲ್ ನೋಡಿ 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 ನಮ್ಮ ತಲೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ಕಸ್ಕೊಂಡತಿ, ಅದ್ರ ಜೊತೆಗೆ ನಮ್ಮ ಕಣ್ಣನ್ನು ಕಸ್ಕೊಂಡ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ 2 ಡಾಕ್ಟರ್ ಬಹಳ ದುಡ್ಡು ಮಾಡಕತ್ತಾರೆ. ಯಾಕಂದ್ರೆ ಕೆಲವರಿಗೆ ಹತ್ತಿರದ ಕಾರಣ, ಕೆಲವರಿಗೆ ದೂರದ ಕಾರಣ, ಇನ್ ಕೆಲವರಿಗೆ ಬಂಡೆ ಆಗೋದು. ಯಾಕೆ ಅಂತಂದ್ರೆ ತಿಂತಕ್ಕಂಥ ಆಹಾರ ಮೊದಲೇ ಕಲಬೆರಗಿ. ಲೈಫ್ ಸ್ಟೈಲ್ ಯಾಕೆ ನಮ್ಮ ಸರಾಸರಿ ವಯಸ್ಸು 69 ಇಳೀತು ಅಂದ್ರ ಊಟ ಮಾಡ್ತಕ್ಕಂಥ ಆಹಾರ ಎಲ್ಲ ಕಲಬೆರಗಿ ಮಾಡ್ತಕ್ಕಂಥದ್ದು ಈ ನಮ್ಮ ಆಹಾರ ಪದಾರ್ಥ. ಅದಕ್ಕೆ ನಮ್ಮ ಯಶವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಾವು ಹೇಳಿದ್ರೆ ಫ್ರೀಡಮ್ ಅಲ್ಲಿ ಅಡಿಗೆ ಮಾಡ್ಬೇಕು. ನಾವು ತಿಂತಾನೆ 2 ತಿಂತಾನೆ, ಫ್ರೀಡಮ್ ಚೆನ್ನಾಗಿದೆ. ನಮ್ಮ ಯುವ ಜನತೆಗೆ ಯಾರ್ಯಾರೆಲ್ಲ ದಾರಿ ತಪ್ಪಿಸಕ್ ಸಾಧ್ಯ ಅಂತಂದ್ರೆ ಅಂತ ಬಿಸ್ನೆಸ್. ಆಮೇಲೆ ಇನ್ನೊಂದು ಜ್ಞಾನ ಬರ್ಬೇಕು ನಮಗೆ. ಅನುಕರಣೆ ಮಾಡೋದಾದ್ರೆ ದಯಮಾಡಿ ಕೈ ಮುಗಿತಿದ್ರ ಪಾಪ. ಮಾಡೋದಾದ್ರೆ ಗಾಂಧಿ ಮಾಡಿ, ಮಾಡೋದಾದ್ರೆ ಚಂದ್ರಶೇಖರ್ ಆಜಾದ್ ಮಾಡಿ, ರಾಜ್ಗುರು ಮಾಡಿ, ಭಗತ್ ಸಿಂಗ್ ಮಾಡಿ, ಅವರೆಲ್ಲರೂ ಬಹಳ ಅಪ್ರತಿಮರು. ಅವ್ರು ಯಾಕೆ ನಮ್ಮ ಪ್ಯಾಂಟ್ಗಳೆಲ್ಲ ಸೊಂಟದ ಮೇಲೆ ಇರೋದು?
ಸ್ವಲ್ಪ ಹಿಂಗ ಗಂಡನ ದೃಷ್ಟಿ ಬಿಟ್ಟು ಪ್ಯಾಂಟ್ ಉದುರಾಗಿರುತ್ತೆ, ಇಲ್ಲಿರುತ್ತೆ ಕೆಳಗೆ. ಆಮೇಲೆ ಆ ಕೆಳಗಡೆ ಪಾದದ ಕಸ ಹೊಡಿತಿರ್ತದೆ. ಇದು ಡ್ರೆಸ್ ಸೆನ್ಸ್. ಇವತ್ತು ಬಟ್ಟೆಗೆ ಬಹಳ ಬೆಲೆ ಕೊಡಕತ್ತೀವಿ. ಬಟ್ಟೆ ಎಲ್ಲರಿಗೂ ಬಟ್ಟೆ ಬೇಕು. ಯಾವ ನನಗೆ ಅಡಿಡಾಸ್ ಶೂಸ್ ಬೇಕು, ನನಗೆ ರೇಮಂಡ್ಸ್ ಶರ್ಟ್ಸ್ ಬೇಕು, ನನಗೆ ಗಾತ್ರ ಬೇಕು, ಚೋಲಿ ಬೇಕು ಅಂತ ಎಲ್ಲ ಇರುತ್ತೆ. ಚಾಯ್ಸ್ ಹಿಂಗ್ ಮಾಡ್ತೀವಿ. ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಎಷ್ಟದು? ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಎಷ್ಟು? 5. ನೀವು ಹೇಳ್ತಾರೆ ಭದ್ರತಾ ಸಮಿತಿ ಇರಲಿ, ಗೂಗಲ್ ಸರ್ಚ್ ಮಾಡಿ. ಸೊ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಗೆ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರಿಗೆ ಒಂದು ಮೆಸೇಜ್ ಹೋಗೋಣ. ಭಾರತದಲ್ಲಿ ಮಹಾತ್ಮ ಗಾಂಧಿ ಹತ್ಯೆ ಆಯ್ತು ಅಂದ ತಕ್ಷಣಕ್ಕೆ ಅವನಿಗೆ ಪಾಪ ಏನಾಯ್ತಲ್ಲ ಗೊತ್ತಿಲ್ಲ, ಅವ್ನು ಬೇರೆ ಕಂಟ್ರಿಗಳು. ಆದ್ರೂ ಕೂಡ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 193 ರಾಷ್ಟ್ರಗಳ ಬಾವುಟಗಳನ್ನ ಅರ್ಧಕ್ಕಿಳಿಸ್ತಾರೆ. ಯಾಕೆ ಅರ್ಧಕ್ಕಿಳಿಸ್ತಾರೆ ಅಂದ್ರ, ಈ ದೇಶದಲ್ಲಿ ಯಾರಾದ್ರೂ ಉನ್ನತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು, ಉನ್ನತವಾದಂತಹ ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಸತ್ತರೆ ಅವರ ಗೌರವಾರ್ಥವಾಗಿ ಅರ್ಧಕ್ಕಿಳಿಸ್ತಾರೆ. ಅಲ್ಲೊಬ್ಬ ಪತ್ರಕರ್ತ ಕೇಳ್ತಾನಂತೆ, ಸ್ವಾಮಿ ನೀವು ಯಾಕೆ ಎಲ್ಲ ರಾಷ್ಟ್ರದ ಬಾವುಟಗಳನ್ನ ಅರ್ಧಕ್ಕಿಳಿಸಿದ್ರಿ? ಅದಕ್ಕೆ ಅವ್ರು ಹೇಳಿದಂತೆ, ಇವತ್ತು ಸತ್ತಿದ್ದು ವ್ಯಕ್ತಿಯಲ್ಲ, ಶಕ್ತಿ. ಇವತ್ತು ಸತ್ತಿದ್ದು ಮನುಷ್ಯನಲ್ಲ, ಮಾನವೀಯ. ಸೊ ಹಾಗಾಗಿ ಅವರ ಗೌರವಾರ್ಥವಾಗಿ ಎಲ್ಲ. ಹುಡುಗ ಸಿಂಗಲ್ ವೀಲ್ ಗಾಡಿ ಹೊಡೆಯೋದು ಗೊತ್ತಲ್ಲ, ಸಿಂಗಲ್ ವೀಲ್ ಅಂತ ಏನು ಮಾಡ್ತಾರೆ. ಆ ಏವಿಗೆ ಕಾಲಕ್ಕೆ ಹುಡುಗಿಯರೆಲ್ಲ ಚೆನ್ನಾಗಿ ಚಂದ ಇರ್ತಾರೆ. ಅವ್ರ ತಗ ಇವ್ರು ಸಿಂಗಲ್ ವೀಲ್ ಗಾಡಿ ಹೊಡೆದ್ಬಿಟ್ರೆ ಅವ್ರು ಹೀರೋ ವಾವ್ ತಗ ಇವ್ನ ಎಸ್ಲೇಟರ್ ಹಿಂಗಿರೋದು ಹಿಂಗ ಓಡದ ಅಲ್ಲಿ ಜನಗಳೆಲ್ಲ ಇವ್ನಿಗೆ ಏತಿದ್ದಾಗಿತ್ತು, ಆರಾಮ್ ಮನೆ ಕಡೆ ಹೋಗ್ಬಿಟ್ಟು ಇವ್ನು ನಿಲ್ಸ್ಕೊಂಡು ಮಾತಾಡಬೇಕು. ಆಯ್ತಪ್ಪ ನಿನ್ನ ಜೀವನ ನಿನ್ನ ಇಷ್ಟ ಮಾತಾ ಬರುವಾಗ ದಾರಿ ಬರುವಾಗ. ಆದ್ರೆ ನನ್ನನ್ನು ನಂಬಿದ ತಾಯಿ ನಾನೇ ಪ್ರಪಂಚ. ನನ್ನ ಮಗ ಇವತ್ತೇನಾದ್ರು ಹೊರಗಡೆ ಹೋದ ಅಂತಂದ್ರೆ, ಅಕಸ್ಮಾತ್ ಎಡ್ವಿಂಚೂರಾಗಿ ಬಿದ್ದ ಅಂದ್ರೆ 100 ಸರಿ ನಿನ್ನ ನೋಡೋಣ. ಆಕೆ ಮೇಲೆ ಪ್ರಪಂಚನೇ ಕಟ್ಟಿರ್ತಾರೆ. ಪ್ರಪಂಚನೇ ನೀವು. ನಾವು ಇದನ್ನ ಯೋಚನೆ ಮಾಡಬೇಕು. ನಾನು ಹೊಡೆಯೋದ್ರಿಂದ ಏನು ತೊಂದರೆ ಇಲ್ಲ. ಅಕಸ್ಮಾತ್ ನನ್ನ ತಂದೆ ತಾಯಿಗಳಿಗೆ ಯಾಕೆ ತಿನ್ನಕ್ ಬರಲ್ಲ ಅಂದ್ರೆ ನಮಗೆ ಯಾವಾಗ ತಿನ್ಬೇಕಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪ್ಲೀಸ್ ಗಿವ್ 5 minutes ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು 5 ನಿಮಿಷ ಕೊಡ್ರಿ ಅಂತ. ಯಾಕೆ ಕೊಡ್ರಿ ಅಂತಂದ್ರೆ, ಕಣ್ಣು ಮುಚ್ಚಿ ಕೂತ್ಕೊಂಡ್ರಪ್ಪ, ನಿಮ್ಮ ಬಾಡಿ ಸೆನ್ಸ್ ಅದವಲ್ಲ, ನಿಮ್ಗೊಂದು ಸೆನ್ಸ್ ಬಾಡಿ ಹೆಂಗಿದೆ, ಏನ್ ಮಾಡ್ತಾ ಇದೆ ಅದನ್ನ ಕೇಳ್ರಿ ಅಂತ ನಾವು ಕೇಳಕ್ಕಾಗಿ. ಇದು ಅನಾರೋಗ್ಯ. ಯಾವಾಗ ನನ್ನ ಹೊಟ್ಟೆ ತುಂಬ್ತು ಅಂತ ನೀವು ಒಂದು ಸೆನ್ಸ್ ಬಂತು, ಸಾಕು ಅನಿಸುತ್ತೆ ಅಂತಂತು ಅಂದ್ರ ಅಲ್ಲಿ ನಿಲ್ಸ್ಬಿಡ್ಬೋದು. ಅಯ್ಯೋ ದುರಂತವೇ, ಈ ದೇಶದಲ್ಲಿ ಪ್ರತಿನಿತ್ಯ 3 ಲಕ್ಷ ಮಕ್ಕಳಿಗೆ ಊಟ ಇಲ್ಲ ಈ ದೇಶದಲ್ಲಿ. ಅದಕ್ಕೆ ಅವನಿಗೆ ಹೇಳಿದ್ರು, ನಮ್ಮ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಅಂಗವಿಕಲರ ಸ್ಕೂಲ್ ಐತಿ. ಆ ಸ್ಕೂಲಲ್ಲಿ ಕಸ ಹೊಡಿತಾರೆ. ಆ ಸ್ಕೂಲಿನ ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಆ ಸ್ಕೂಲಿನ ಮಕ್ಕಳ ಗಾಳಿ ಬೆಣ್ಣೆ ಬೆಳೆದಾನೆ ಮಾತ್ರ ಗೊತ್ತು. ಸಸಿ ಇದ್ದಾಗಿಂದ ಇರ್ತಾರೆ, ಹಣ್ಣಾಗಬೇಕು, ವಿಷದಾಗ ಬಿದ್ದು ಹಳೆ ಹುಣಸೆ ಹಣ್ಣು ಕೆಟ್ಟ ಕೊಬ್ಬರಿ ತಗತ್ತೇನ್ರಿ ಅಂತ ಬಂದ. ನನಗೆ ಆಶ್ಚರ್ಯ ಬಿಡ್ತದೆ. ಕೇಳ ಅಲ್ಲ, ನೀನು ಈ ಹುಣಸೆ ಹಣ್ಣು ಏನ್ ಮಾಡ್ತೀನಿ ಅಂತ ಕೇಳಿ, ಕೆಟ್ಟೋಗಿರೋ ಹುಣಸೆ ಹಣ್ಣು ಏನ್ ಮಾಡ್ತೀನಿ, ಬಿಸಾಕ್ತೀನಿ ಬಾ, ಏನ್ ಮಾಡ್ತೀನಿ. ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಿಂದ ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಂದು HIV ಅಂದರೆ ಏನು ಅಂದರೆ ಹ್ಯೂಮನ್ ಇಮ್ಯೂನ್ ಡೆಫಿಷಿಯೆಂಟ್ ವೈರಸ್ ಅಂತ HIV. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್. ಏಡ್ಸ್ ಅಂತ ಯಾವಾಗ ಅಂತಾರೆ, HIV ಅನ್ನೋದು ಕೇವಲ ವೈರಸ್ಗೆ ಮಾತ್ರ HIV ಅನ್ನೋದು. ಆದರೆ ಏಡ್ಸ್ ಅಂದರೆ ಯಾವಾಗ ಅದು ಪೀಕ್ಸಲ್ಲಿ, ಒಂದು ಅತಿರೇಕದಲ್ಲಿ ಅದು ಇಂಪ್ಲಿಮೆಂಟ್ ಆದಾಗ ಅದನ್ನ ನಾವು ಏಡ್ಸ್ ಅಂತ ಹೇಳಿ ಕರಿತೀವಿ. HIV ವೈರಸ್ಗಳು ಯೂಶುವಲಿ ಸ್ಪೆಸಿಫಿಕ್ ಟು ದ ಸ್ಪೀಸೀಸ್. HIV ವೈರಸ್ ಒಂದು ಸ್ಪೀಸೀಸ್ ಅಂದರೆ ಗೊತ್ತಲ್ಲ, ಒಂದು ಜಾತಿಯನ್ನು, ಅಂದರೆ ಹ್ಯೂಮನ್ಸ್ನ ಮಾತ್ರ ಅದು ಇದು ಮಾಡೋದು. ನೋಡ್ರಿ, ವೈರಸ್ ಇಂದ ಬರುವಂಥ ಕಾಯಿಲೆಗಳನ್ನ ನಾವು ಎರಾಡಿಕೇಟ್ ಮಾಡ್ಬೋದು. ಎರಾಡಿಕೇಟ್ ಅಂದರೆ ಸೈಲೆಂಟ್ ಆಗಿದೆ, ಯಾರು ಮಾತಾಡ್ತಾರೆ. ಎರಾಡಿಕೇಶನ್ ಅಂದರೆ ಸಂಪೂರ್ಣವಾಗಿ ನಿರ್ಮೂಲ ಮಾಡೋದು ಅಂತ ಹೇಳಿ. ಯಾಕಂದರೆ ವೈರಸ್ಗಳು ಹೇಳಿದ್ವಿ, ಈಗ ಪ್ರಪಂಚದಲ್ಲಿ ಹೊಸದಾಗಿ ಉಟ್ಕೊಂಡು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಪಾಸಿಬಲ್ ಟು ಎರಾಡಿಕೇಟ್ ದಿಸ್ ಸ್ಪೀಸೀಸ್. ಈಗ ಇದುವರೆಗೂ ವ್ಯಾಕ್ಸಿನೇಷನ್ಸ್ ಮುಖಾಂತರ ಒಂದೇ ಒಂದು ಡಿಸೀಸ್ನ ಮಾತ್ರ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಿದ್ದಾರೆ, ಅದು ಸ್ಮಾಲ್ ಪಾಕ್ಸ್ ಅಂತ ಹೇಳಿ.
ಸೊ ಅದೇ ರೀತಿ HIV ಸಹ ನಾವು ಮಾಡ್ಬೋದು. ಆದರೆ ಅದು ಪ್ರಾಬ್ಲಮ್ ಆಗ್ತಿರೋದು ಅರೌಂಡ್ 25 lakhs HIV infected ಪೀಪಲ್ ಕ್ಯೂರ್ ಮಾಡಿರ್ತಕ್ಕಂಥ ಒಂದು ಡಾಕ್ಯುಮೆಂಟೇಶನ್ ಕೂಡ ಇದೆ. ಮುಂದಿನ ದಿನದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಬರೋ ಸಾಧ್ಯತೆ ಇದೆ. ಅದು ಇದೊಂದು ಆಶಾದಾಯಕವಾದ ವಿಚಾರ ಅಂತ ಹೇಳ್ಬೋದು. HIV ಅಂದರೆ ಮುಖ್ಯವಾಗಿ ಏನು ಅಂದರೆ, ಈಗ ಒಂದು ಉದಾಹರಣೆ ಹೇಳಿ, ಈಗ ನಮ್ಮದೊಂದು ದೇಶ ಇದೆ, ನಾವಿಷ್ಟು 140 ಕೋಟಿ ಜನಸಂಖ್ಯೆ ಇದೆ. ನಮ್ಮ ದೇಶಕ್ಕೆ ಒಂದು ಸೈನ್ಯ ಅಂತ ಇರ್ತದೆ. ಆ ಸೈನ್ಯ ನಮ್ಮ ದೇಶದ ಬಾರ್ಡರ್ಸ್ನ ಕಾಯ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಷ್ಟು ನಮ್ಮ ಸೈನಿಕರ ಸಂಖ್ಯೆ ಎಷ್ಟಿದೆ ಗೊತ್ತಿರೋ ನಿಮಗೆ? ಮೇ ಬಿ ಒಂದು 10 ಲಕ್ಷಕ್ಕಿಂತ ಹೆಚ್ಚಿಗೆ ಇಲ್ಲ. ಅಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕರಿಯಪ್ಪ ಸರ್ ಆರೋಗ್ಯ ಮಿತ್ರರು ಇವರು ಮಾತು. ಎಲ್ಲರಿಗೂ ನಮಸ್ತೆ. ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದ್ಬಿಡೋಣ, ಯಾಕಂದ್ರೆ ಹೇಳ್ತಾ ಹೋದ್ರೆ ಪಾಪ ನೀವು ಕೂಡ ಟೈಮ್ ಆಗಿದೆ ಅನ್ಸುತ್ತೆ. ಆಯುಷ್ಮಾನ್ ಭಾರತ ಹಾಗೂ ಆರೋಗ್ಯ ಕರ್ನಾಟಕ ಎಂಬ ಒಂದು ಯೋಜನೆ ಇದೆ, ನಮಗೆಲ್ಲ ತಿಳಿದಿದೆ ಅಂತ ತಿಳ್ಕೊಂತೀವಿ. ತಿಳಿದಿದೆ BPL ಕಾರ್ಡ್ ಹಾಗೂ APL ಕಾರ್ಡ್ ಹೊಂದಿರತಕ್ಕಂತಹ ಕುಟುಂಬಗಳಿಗೆ ಒಂದು ಇರ್ತಕ್ಕಂಥ ಯೋಜನೆ. ಈ ಯೋಜನೆ BPL ಕಾರ್ಡ್ ಇದ್ದವರಿಗೆ 5 ಲಕ್ಷದವರೆಗೆ ಚಿಕಿತ್ಸಾ ರೂಪದಲ್ಲಿ ನೀಡತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈ APL ಕಾರ್ಡ್ ಹೊಂದಿದಂತಹ ಕುಟುಂಬಗಳಿಗೆ 1.5 ಲಕ್ಷ ತನಕ ನೀಡತಕ್ಕಂಥ ಒಂದು ವ್ಯವಸ್ಥೆ ಈ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ವ್ಯವಸ್ಥೆಯಲ್ಲಿ ಇದೆ. ಸರ್, ನಾವು ಅದು ಯಾವ ತರ ನಾವು ಚಿಕಿತ್ಸೆಯನ್ನು ಪಡ್ಕೋಬಹುದು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬಂದಲ್ಲಿ ನೀವು ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸುವಂತ ಒಂದು ವ್ಯವಸ್ಥೆ ಇದೆ. ಅದೇ ಗಂಭೀರವಾದ ಸಮಸ್ಯೆ ಏನಾದರೂ ಕಾಣಿಸ್ತಂತಂದ್ರೆ ಇದು ಕಿಡ್ನಿ ಸ್ಟೋನ್ ಎಕ್ಸೆಟ್ರಾ, ಅಂದ್ರೆ ಕಾರ್ಡಿಯಾಕ್ ಸಮಸ್ಯೆ, ಹಾರ್ಟ್ ಅಟ್ಯಾಕು, ಈ ತರ ಕ್ಯಾನ್ಸರ್, ಈ ತರ ಏನಾದರೂ ಗಂಭೀರವಾದ ಸಮಸ್ಯೆ ಕಂಡು ಬಂದಲ್ಲಿ ಆ ತರ ಕಾಯಿಲೆಗಳಿಗೆ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್, ತಾಲೂಕ್ ಅಂಡ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನಿಮ್ಮ BPL ಕಾರ್ಡು ಹಾಗೂ ಆಧಾರ್ ಕಾರ್ಡ್ ಹೊಂದಿದಂತಹ ಫಲಾನುಭವಿಗಳಿಗೆ ರೆಫರ್ ಲೆಟರ್ ನೀಡುವ ಮುಖಾಂತರ ನೀವು ಆ ರೆಫರ್ ಲೆಟರ್ ತಗೊಂಡು ಎನ್ನಪೋಯ, ಮಣಿಪಾಲ, ಈ ತರ ಮಲ್ಟಿ ಸ್ಪೆಷಾಲಿಟಿ ಯಾವ ಹಾಸ್ಪಿಟಲ್ ಇದಾವಲ್ಲ ಅದೆಲ್ಲ ಹಾಸ್ಪಿಟಲ್ ಕೂಡ ನೀವು ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ನೀವು ಪಡ್ಕೋಬಹುದು. ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಹಾಗೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಕೂಡ ಸಹ ಇರ್ತೇವೆ. ಇಷ್ಟು ಹೇಳಿ ನನ್ನ ಕೊಟ್ಟಿದ್ದಾರೆ. ಹಾಗೂ ಸೇವಾ ಸಿಂಧು ಕೇಂದ್ರ ಕಂಪ್ಯೂಟರ್ ಸೆಂಟರ್ ಇದಾವಲ್ಲ ಅಲ್ಲಿ ಕೂಡ ನಿಮಗೆ ಮಾಡುವಂತ ವ್ಯವಸ್ಥೆ ಇದೆ. ಅಲ್ಲಿಗೆ ಏನ್ ತಗೊಳ್ಬೇಕಂದ್ರೆ ನಿಮ್ BPL ಕಾರ್ಡು, ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಲ್ಲ ಆ ಮೊಬೈಲ್ ನಂಬರ್ನ ತಗೊಂಡು ಹೋಗ್ಬೇಕು. ಯಾಕಂದ್ರೆ OTP 2 ಸಲ ಬರುತ್ತೆ, ಹಾಗಾಗಿ ಅದನ್ನ ತಗೊಂಡೋದ್ರೆ ಅಲ್ಲಿ ನಿಮಗೆ ಮಾಡ್ಕೊಡ್ತಾರೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಏನೋ ರೆಫರ್ ಲೆಟರ್ ಕೊಡ್ತೀವಿ. ಎಮರ್ಜೆನ್ಸಿ ಇರ್ತಮ್ಮ, ಈಗ ಹೋಗಿ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಾರೆ ಅವ್ರಿಗೆ ಏನ ಮತ್ತೆ ಇಮಿಡಿಯೇಟ್ ಆಗಿ ಲೆಟರ್ ಬೇಕಂತ ಮಾತ್ರ ನಾವು ಇಶ್ಯೂ ಮಾಡ್ತೀವಿ. ಆ ಥರ ಏನಿರಲ್ಲ, ಒಂದು ತಿಂಗಳ ತನಕ ನಾವು ರೆಫರ್ ಲೆಟರ್ ಇಶ್ಯೂ ಮಾಡಿದ್ಮೇಲೆ ಒಂದು ತಿಂಗಳ ತನಕ ನೀವು ವ್ಯಾಲಿಡಿಟಿ ಇರುತ್ತೆ. ಆ ವ್ಯಾಲಿಡಿಟಿಯಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬಹುದು. ಅಲ್ಲಲ್ಲ ಸರ್, ಟೈಮ್ ಏನಿಲ್ಲ ಸರ್. ನೀವು ಹೋಗಿ ಈಗ ಅಡ್ಮಿಷನ್ ಆಗ್ತೀರಾ, ಅಡ್ಮಿಷನ್ ವಿತಿನ್ 24 ಅವರ್ ಒಳಗೆ ನಿಮಗೆ ಸ್ಕೀಮ್ ಅಪ್ಲೈ ಆಗುತ್ತೆ. ಇದುವರೆಗೂ ಫ್ರೀ. ಅದೇ ವರ್ಷ ಯಶಸ್ವಿನಿ ಹಿಂಗೆ ಮತ್ತೆ ಬೇರೆ ಸ್ಕೀಮಿಗೆ ಯಾವುದೇ ರಿನ್ಯೂವಲ್ ಫೀಸ್ ಆಗಲಿ ಇರುವುದು. ಓಕೆ, ಚಿಕಿತ್ಸೆಗೆ ಇರುವಂತಹ ಸೌಲಭ್ಯಗಳು ಮತ್ತು ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಕರಿಯಪ್ಪ ಆರೋಗ್ಯ ಇವರಿಗೆ ಧನ್ಯವಾದಗಳು. ಇದೀಗ ಶ್ರೀ ಉಮೇಶ್ ಟಿ ಆಪ್ತ ಸಮಾಲೋಚಕರು, ICTC ಸಮಗ್ರ ಆಪ್ತ ಸಮಾಲೋಚನಾ ಕೇಂದ್ರ ಜಗಳೂರು, ಇವರು ಈ ಕಾರ್ಯಕ್ರಮದ ಕುರಿತು ಮಾತಾಡ್ತಿದ್ದಾರೆ. ನಮ್ಮ ಪೇಷಂಟ್ಸ್ ರೆಸ್ಟ್ ಮಾಡಬೇಡ ಅಂತ ಹೇಳ್ತಾರೆ ಹಾಗೂ ಮಾಡೋಣ ನಮ್ಮ ಪೇಷಂಟ್ ನಮ್ಮಲ್ಲಿ ಇಟ್ಕೊಂಡು ಅಂತ ಹೇಳೋದಕ್ಕೆ ಈ ಮಾತನಾಡೋಕ್ಕೆ ನಾನು ಮಾತಾಡ್ತೀನಿ. ಆ ಕಡೆ ನಿಮ್ಮ ಕಾರ್ಯದ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಈಗ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗವನ್ನು ಪಡೆಯಲು ನನ್ನ ಆರೋಗ್ಯ ನನ್ನ ಹಕ್ಕನ್ನು ಘೋಷಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವಾಗ ಸರಿಸುಮಾರು 36ನೇ ಒಂದು ವಿಶ್ವ ಏಡ್ಸ್ ದಿನ ಇದೆ. ಆ್ಯಕ್ಚುಲಿ ಆಚರಣೆ ಅಂತ ನಾವು ಚೌಡ ಮಾಡಿದ್ವಿ. ನಮ್ಮ ಮೇಲ್ವಿಚಾರಕರು ದಿನ ಅಷ್ಟೇ ಆಚರಣೆ ಇತ್ತು, ದಿನ ಅಷ್ಟೇ ಮಾಡಬೇಕು ಹೇಳಿದ್ರು. ಯಾಕಪ್ಪ ಹೇಳ್ತೀವಿ ಅಂತಂದ್ರೆ ಇವತ್ತು ನೋಡಿ 4 ದಿನದಿಂದ ಬರ್ತದೆ. HIV ಯಾವ ರೀತಿ ಇರುತ್ತೆ, ರೂಟ್ ಆಫ್ ಟ್ರಾನ್ಸ್ಮಿಷನ್, ಒಂದು ಅಸುರಕ್ಷಿತ ಐಕ್ಯ ಸಂಪರ್ಕ ಅಂತ ಒಂದು ಹೇಳ್ತೀವಿ, ಒಂದು ರಕ್ತ ಸೂಜಿ ಅಟ್ಮಾಸ್ಫಿಯರ್. ಈ ಮುಖ್ಯವಾಗಿ 4 ದಿನ ಬಿಟ್ಟರೆ ನಾವು ಜೊತೆಗೆ ಹ್ಯಾಕ್ ಮಾಡಿದ್ರೆ, ಶೇಕ್ ಹ್ಯಾಂಡ್ ಮಾಡಿದ್ರೆ, ಊಟ ಮಾಡಿದ್ರೆ, ತಟ್ಟೆ, ಲೋಟ, ಚೆಂಬು, ವಾಸ್ಗೆ ನಿಮ್ಗೆ ಏನು ಶೇರ್ ಮಾಡಿಬಿಟ್ಟು ಬರೋದಿಲ್ಲ. ಓಕೆ, ಯಾರು ಹೇಳಿದ್ರು ಸರ್, ಹೇಳಿದ್ರು ಸಲಹೆಗಳಿಂದ. ಯಾಕಂದ್ರೆ ಒಂದು ಮಾಡಿದ ಪಾಶ್ಚಿಮಾತ್ಯ ದೇಶದಲ್ಲಿ ಮಾಡ್ತಾರೆ ಈ ಡೀಪ್ ಕಿಸ್ ಅಂತ ಈ ಬೀಚಸ್ ಎಲ್ಲ ಮಾಡ್ತಾರೆ. ಡೀಪ್ ಕಿಸ್ ಅಂದ್ರೆ ಡೀಪ್ ಕಿಸ್ ಅಲ್ಲಿ ವಿಶ್ವ ದಾಖಲೆನ ಮುಗಿಸಿದ್ರೆ
ಪೇಪರ್ ಬರುತ್ತೆ ಯಾವಾಗ ವರ್ಷ ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ವಿಶ್ವ ದಾಖಲೆ ಅಂತ ಸ್ಕ್ರಿಪ್ಟ್ ಸುದ್ದಿದಲ್ಲಿ ಬರ್ತದೆ ಇದು ಹಂಗಿದ್ರೆ ಮಾತ್ರ ಸರ್. ಯಾಕಂದ್ರೆ ಅವ್ರ ಬಾಯಿ ಮುಂದಾಗಿರ್ಬೇಕು. ಯಾಕಂದ್ರೆ HIV ಬಾಯಿ ಹೇಗಿರ್ಬೇಕು ಅಂದ್ರೆ ನಾವು ನೋಡೋದ್ರ ಕೇಸಲ್ಲಿ ಈ ಹಾಲಿನ ಏನು ಪ್ಯಾಕೆಟ್ ಇರ್ತಲ್ಲ ಆರತ್ತೆ ಹಳದಿ ಬಳಿತಿರ್ತಾವ, ಊಟ ಮಾಡಕ್ ಆಗ್ತಿರಲ್ಲ, ಉಳುದಾಗ ಆಗ್ತಿರಲ್ಲ, ಮಾರಾಡಕ್ ಆಗ್ತಿರಲ್ಲ, ನೆನೆದಕ್ಕೆ ಸಾಕ್ಬಿಟ್ಟಿರುತ್ತೆ, ಗುಳ್ಳೆಯಾಗಿ ಹೊಡೆದಿರ್ತಾರೆ. ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಇರುತ್ತೆ. ನಾವು ಅಲ್ಟಿಮೇಟ್ ART ರೆಫರ್ ಮಾಡ್ತೀವಿ. 3 ಟೆಸ್ಟ್ ಮಾಡ್ತೀವಿ ನಮ್ಮಲ್ಲಿ. HIV ಬಂದಾಗ ಯಾವುದೇ ವ್ಯಕ್ತಿ ಬಂದಾಗ ನಮಗೆ ಜ್ವರ ಬರೋದು, ಚಳಿ ಸುಸ್ತಾಗೋದು, ತೂಕ ಕಮ್ಮಿ ಆಗೋದು, ಅತಿಸಾರ ಬೇರೆ ಆಗೋದು, ಚರ್ಮ ಸಂಬಂಧಿ ಕಾಯಿಲೆ ಬರೋದು, ಆಮೇಲೆ ಅಲೋನಾಗಿರೋದು, ಯಾವ ಪದೇ ಜ್ವರ ಬರ್ತಿರೋದು, ಸಿಕ್ ಆಗ್ತಿರೋದು ಎಲ್ಲ ಸಿಂಟಮ್ಸ್ ನೋಡ್ಬಿಟ್ರೆ ನಮ್ಗೆ ಅನ್ಸುತ್ತೆ ಅವ್ರಿಗೆ HIV ಲಕ್ಷಣಗಳು ನೋಡಿದ್ರೆ ರೆಫರ್ ಮಾಡ್ತಾರೆ. 3 ಟೆಸ್ಟ್ ಮಾಡಿ ನಾವು ಹೆಚ್ಚಿನ ಚಿಕಿತ್ಸೆಗೆ ಟ್ರೀಟ್ಮೆಂಟ್ ಆಗಬೇಕು. ಚಿಕಿತ್ಸೆಗೆ ಆ ART ಚಿಕಿತ್ಸೆ ನಮ್ಮಲ್ಲಿ ಸಮೇತ ನಾವು 136 ಜನಕ್ಕೆ ನಾವು ಕೊಡ್ತಾ ಇದ್ವಿ. ಅದರಲ್ಲಿ ನಿಮ್ಮ ವಯಸ್ಸಿನ ಮಕ್ಕಳೇ ಇದ್ದಾರೆ ನೋಡ್ರಿ. 2023-24 ಏನಾಗಿದೆ ಅಂದ್ರೆ ಬರೀ ಹುಡುಗರು ಬರ್ತಾರೆ. ನನಗೆ ಪಾಸಿಟಿವ್ ಮೊನ್ನೆ ಒಬ್ಬ ಹುಡುಗ ಬಂದ, ಬರೀ 18 ವರ್ಷ ಪಾಸಿಟಿವ್. 18 ವರ್ಷ ಅವ್ರಿಗೆ ಏನು ಗೊತ್ತಿಲ್ಲ, 18 ವರ್ಷ ಪಾಸಿಟಿವ್. ಈ ವರ್ಷ 2023-24 ಸುಮಾರು 7 ಜನ ಪಾಸಿಟಿವ್ ಅಂದ್ರೆ ಬರೀ 26, 28, 30. ಇದು ಏನಪ್ಪ ಏನ್ ನಡ್ಕೊಂಡ್ರೆ ಇದು ಮಾರಾಟ ಇದು, ರೈಟ್. ಮೊದಲೆಲ್ಲ ನಾನು 2012 ಜಗಳೂರು ಹಾಸ್ಪಿಟಲ್ ಸೆಂಟರ್ ಹೋದಾಗ 1 ವರ್ಷಕ್ಕೆ 59-56 ಪಾಸಿಟಿವ್ ಹೊಡಿತೀವಿ. ಈಗ 7-8 ಕೂಡ ಗೊತ್ತಾಡ್ತಾ ಇದೀವಿ. ಬಟ್ ಆದ್ರೂ ಈಗ ಲಾಕ್ಡೌನ್ ಟೈಮಲ್ಲಿ ಬಹಳ ಕಮ್ಮಿ ಆಗುತ್ತೆ. ಇದನ್ನು ಬಿಟ್ಟೇ ಬಿಟ್ಟು ಮರ ಇದೇನು ಮತ್ತೆ ಬಿಟ್ಟು ಹೆಚ್ಚಿಗೆ ಹೋಗೇ ಬರೋದು ತಿಳ್ಕೊಂಡ್ವಿ, ಮತ್ತೆ ಸ್ಟಾರ್ಟ್ ಆಗ್ತಾರೆ ಈಗ ಅಲ್ಲೇ, ರೈಟ್. ಈ ಕೋವಿಡ್ ಫಸ್ಟ್, ಸೆಕೆಂಡ್, ಥರ್ಡ್ ಹೆಂಗ್ ಅಲೆ ಬಂತು ಹಂಗೆ ಈಗ ಯುವಕರಲ್ಲಿ ಬಹಳ ನಾನು ಸರಿ ಹೇಳಿದ್ರು ನೋಡ್ರಿ. ನಾನು ಆಗಲಿ 13, 23, 46, 49 ಆಗಿದೆ. ಯಾಕಪ್ಪ ನೀವೆಲ್ಲ ಈ ಫೀಲ್ಡಿಗೆ ಬರಬಾರ್ದು ಅಂತ ನಮ್ಮ ಕೋರಿಕೆ. ಯಾಕಂದ್ರೆ ನಿಮ್ಮನ್ನು ನಮ್ಮ ಸೆಂಟ್ರಲ್ ನೋಡಕ್ ನಮಗೆ ಬಹಳ, ಯಾಕಂದ್ರೆ ಬಹಳ ಸೋಜಿಗೆ ಅನ್ಸುತ್ತೆ ಇಷ್ಟೆಲ್ಲ ಕಾರ್ಯಕ್ರಮ. ಯಾಕಂದ್ರೆ ಈಗ ಕಳೆದ ಈಗ 12 ವರ್ಷದಿಂದ ಅಡೋಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಇದನ್ನ ನಾನು ನಿಮಗೆ ಕೊಟ್ಟೋಗ್ತೀನಿ. 1097 ಅಂತ ಒಂದು ECP ನಂಬರ್ ಇದೆ. ಇಷ್ಟು ಹೇಳ್ತೀವಿ ನಾವು ಮಕ್ಕಳಿಗೆ. ಪ್ರತಿ 9ನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಹೇಳಕ್. ನಮ್ಗೆ ನೋಡ್ರಿ ಎಂತ ದುರ್ದೈವ ಅಂದ್ರೆ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ 13ನೇ ತಾರೀಕಿನಲ್ಲಿ ನನ್ನದ ಕಾಲೇಜ್ ಹೋಗಿದ್ದೆ. ಸ್ವಾಮಿ ಕೂತ್ಕೊಂಡ್ರು, ಏನು ರೂಮೇಶ್ವರ್ ಕೂತ್ಕೊಂಡ್ರು, PSI ಬಂದ್ರು. ಸರ್ ಇವ್ರು ಏನು ಸರ್ ಕಾಲೇಜ್ ಹೋಗ್ತಾರೆ ಎಲ್ಲ ಮುಗಿಸ್ತಾರೆ ಮಕ್ಕಳಿಗೆ. ಆಗಸ್ಟ್ ತಿಂಗಳಲ್ಲಿ ಸುಮಾರು 9 ದಿವಸದಲ್ಲಿ 7 ಜನ ಮಕ್ಕಳು ನೋಡೋಗಿದ್ದಾರೆ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಮ ನೆರೆಯವರು ಅಕ್ಕಪಕ್ಕ ಸ್ವಲ್ಪ ಸೆನ್ಸಿಟೇಷನ್ ತಿಳ್ಕೊಂಡು ನಿಮ್ಮ ನೋಡಿ ತಿಳಿಯೋ. ಯಾಕಂದ್ರೆ 8, 9 SLC, PUC ಓಡೋದ ವಯಸ್ಸ. ನೀವೇ ಮಕ್ಕಳು, ನಿಮ್ ಕೈಯಲ್ಲಿ ಮಕ್ಕಳು ಬಂದ್ರೆ ರೈಟ್, ನೀವೇ ಮಕ್ಕಳು, ನಿಮ್ ಕೈಯಲ್ಲಿ ಮಕ್ಕಳು ಕೊಟ್ಟು ಏನಾಗುತ್ತೆ ಅಂತ ಪರಿಸ್ಥಿತಿ ನಾವು. ಯಾಕಂದ್ರೆ ಈಗಿಂದ ನೀವು ಮಾಡ್ತಾ ಇದ್ದಿಲ್ಲ. ಅವ್ನು ಏನ್ ಮಾಡಿದ ಹುಡುಗ ಅಂದ್ರೆ ಅವ್ರು ಕೀಲಾಗಿರ್ತಕ್ಕಂಥ ಓಲೆ ಎಲ್ಲ ಸಾಕ ಮಾರ್ಕೊಂಬಂದ. ಅದಕ್ಕೆ ಮಕ್ಕಳೇ ಯಾಕಪ್ಪ ಅಂದ್ರೆ ನಾವು ಎಲ್ಲ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೇನೆ. ಯಾಕಂದ್ರೆ ನಮ್ಮ ಲೈಫ್ ನಾವು ಸರಿ ಹೇಳಿದಲ್ಲ, ನಾವು ಒಂದ್ಸಾರಿ ನಾವು ಹೇಳಿದಲ್ಲ ಹಾಲು ಜಾರಿಗೆ ಹೋಯ್ತು, ಕರೆಕ್ಟಾ, ಮುತ್ತು ಹೊಡೆದ ಹೋಯ್ತು, ಮಾತಾಡೋದು ಹೋಯ್ತು. ಹಂಗಾಗಿ ನಮ್ಮ ಜೀವನ ಶೈಲಿ ಹೇಗಿರ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿ ದಿಸೆ ನಾವು ಒಂದು ನಿಖರವಾದ ಗುರಿದ್ರೆ ಮಾತ್ರ ನಾವು ಲೈಫ್ ಲೀಡ್ ಮಾಡಕ್ ಸಾಧ್ಯ. ಇಲ್ಲಪ್ಪ ಏನಾಗುತ್ತೆ ಇವತ್ತು ನೋಡ್ರಿ, ಎಷ್ಟೋ ಜನ ರೀಲ್ಸ್ ಮಾಡಕ್ ಹೋಗಿ ಮುಖ್ಯ ಮುಟ್ಕೊಂಡಿರ್ತಾರೆ, ಕೈ ಮುಟ್ಕೊಂಡ್ರೆ ಅಂಗವಿಕಲರಾಗಿ ಸತ್ಯ ಹೋಗಿದ್ದಾರೆ. ಸೆಲ್ಫಿ ತಗೊಂಡು ಹೋಗಿ ಮುಂಗಾರು ಪಿಕ್ಚರ್ ನೋಡಿ ಸೆಲ್ಫಿ ಅಲ್ಲಿ ತಗೊಂಡವ್ರು ಅಲ್ಲಿಂದ ಇಲ್ಲಿ ಕೂತಿರೋದು ನಾನ್ ನೋಡ್ದಂಗೆ. ಧರ್ಮಸ್ಥಳ ಈ ಹಾಗೊಮ್ಮೆ ಘಾಟಲ್ಲಿ ಘಾಟಿಗೆ ಸಲಕ್ಕೆ ಹೋಗಿ ಇವರೇ ಘಾಟಕ್ಕೆ ಹೋಗಿದ್ದಾರೆ. ಯಾಕೆ ಹೇಳ್ತೀವಿ ಇಷ್ಟೊಂದ್ರೆ ಇಷ್ಟೆಲ್ಲ ಈಗ ಹೇಳಿದ್ರು ಸರ್ ಹೇಳಿದ್ರು. ಈ ಸಹಜವಾಗಿ ವೆರಿ ವೆರಿ ಬೆಸ್ಟ್ ಹೇಳ್ತೀನಿ. ಪಾನಿಪುರಿ ಹೇಳಿದ್ರು ನಾನು ಗೋಬಿ ಮಂಚೂರಿ ಹೇಳ್ತೀನಿ. ಯಾಕೆ ಕರೆಕ್ಟ್ ಆಗಿ ಇವತ್ತು ಕಾಲೇಜ್ ಏನಾಗುತ್ತೆ ಕರೆಕ್ಟ್. ಯಾಕಪ್ಪ ಅಂದ್ರೆ ನಾವು ಹೇಳ್ತೀವಿ ಯಾರು ತಿನ್ಬೇಕು, ಯಾರು ನೀವು ಯಾರು ತಿನ್ಬಾರ್ದು ಅದನ್ನೇ ತಿನ್ನೋದು. ಇವಾಗ ಹೇಳ್ದಂಗೆ ನೋಡ್ರಮ್ಮ, ಈ ಕಾಲೇಜ್ ಬಿಡ್ತಂತೆ ಯಾರೋ ಸೈಕಲ್ ಕಲರ್ ಬಂದಾನೆ, ನೀವು ಆ ದಾರಿ ಬಿಟ್ಟು ಈ ದಾರಿ ಯಾಕೆ ಹೋಗ್ಬಾರಂದ್ರೆ ಅವ್ರು ನಮ್ದೇನು ಒತ್ತೊಡೋದು ಬಿಡಿ ಸರ್ ಅಂತೀರ. ರೈಟ್ ನೋಡ್ರಪ್ಪ ತಮ್ಮ ಈಗ ಹೋಗ್ಬೇಡಿ ಸರಿ ದಾರಿ ಇಲ್ಲ ಕಣಪ್ಪ, ಅಲ್ಲಿ ಬರೀ ಇಸ್ಪಿಟ್ ಆರ್ಡರ್ ಕುಡಿಯೋದು ಸರ್, ನಾವೇನು ಕುಡಿಯಲ್ಲ ಬಿಡಿ ಸರ್ ಅಂತೀರ. ಯಾಕಂದ್ರೆ ಇದು ಏನ್ ಹೇಳ್ತಾರೆ ನಮ್ಮ ಸರ್ ಹೇಳಲ್ಲ, 16 ವಯಸ್ಸಿನ ಹುಚ್ಚು ಕೊಡಿಯ ಮನಸ್ಸು ಅನ್ನಂಗೆ ನಿಮಗೆ ಈಗ 6ಕ್ಕಿಲ್ಲ 3ಕ್ಕಿಲ್ಲ ನೀವು ಹೋಗಿ 6 ಜೊತೆ ಸೇರ್ಕೊಂಡ್ರೆ ಇವ್ರಿಗೆ ನಿಮ್ ಕೆಲಸ 6 ಜೊತೆಗೆ ಹೋಗಿ ಸೇರ್ಕೊಂಡ್ರೆ ಅದೇ ನೀವು 3 ಜೊತೆಗೆ 3 ಜೊತೆಗೆ ಆಡ್ತಾರ ಅಂತ. ರೈಟ್ ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಯಾವಾಗ ಸರಿಯಾದ ಅಂತ ನೋಡ್ರಿ. HIV ಬೇಡ್ಸ್ಕೊಂಡ್ರೆ ಮತ್ತೆ ಏನಂತಪ್ಪ ಅಂದ್ರೆ ಬಂದ್ಬಿಟ್ಟು ಹೊರಗೆ ಬಿಡೋದು. ಇಲ್ಲೇ ಒಂದು ಗೌರ್ಮೆಂಟ್ ಒಂದು ಪಾಸಿಟಿವ್ ಬಂದು ತಂದೆ ಹೋಗ್ಬಿಟ್ಟಿದ್ರು. ಅದೇನಾಗ್ಬಿಡ್ತು ಹೊರಗೆ DC ತನಕ ಹೋಗ್ಬಿಡ್ತು. DC ತನಕ ಹೋಗ್ಬಿಡ್ತು. ನಮ್ಗೆ ಸೀದಾ ಅಲ್ಲಿಂದ ಫೋನ್ ಮಾಡಿ DC ಆಫೀಸಿಂದ ಫೋನ್ ಬಂತು, ಸರ್ ಚೇತನ ಮೇಡಮ್ ಆಗಿದ್ರು. ಅವಾಗ ಏನಾಗ್ಬಿಡ್ತು ಫೋನ್ ಬಂದ್ಬಿಡ್ತು, ನನಗೆ ಒಬ್ಬರು ಟೆನ್ಷನ್ ಆಗ್ಬಿಡ್ತು. ಅವ್ರಿಗೆ ಏನ್ ಮಾಡ್ತಾನೆ ದಿವಸ ಅವ್ರು ಇಸ್ಕೊಂಡು ನಂತರ 20 ರೂಪಾಯಿ ದಿವಸ 3 ತಿಂಗಳು ನಾನು 5 ರೂಪಾಯಿ ಕೊಟ್ಟಿದ್ದೆ. ಅವನ ಬೆಟ್ ಮಾಡಕ್ಕೆ ಇಟ್ಬಿಟ್ಟ. ಮನೆಗೆ ಏನ್ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ತಗೊಂಡೋಗಿ ಇಟ್ಬಿಟ್ರು. ಅದೇನ್ ಮಾಡ್ಬೇಕಾದ್ರೆ ಮನೆ ಸಣ್ಣ ಗುರುತು ಮಾಡಿ ದುಡ್ಡಿಗೆ ಹಸಿದ
ಈ ಮನೆ ಮುಂದೆನೆ ಒಂದು ಲಕ್ಕೆ ಮಾಡಿ ಕೊಡಿಸಿಲ್ಲ ಅವನನ್ನ ಅಸ್ಪೃಶ್ಯತೆಯಿಂದ ಕಾಣ್ತಾರೆ, ಅನ್ಟಚಬಿಲಿಟಿ ಆಗ್ತದೆ ಅವನ್ನ ಯಾಕಪ್ಪ ಅಂದ್ರೆ ತಾರತಮ್ಯ ಮಾಡಕ್ಕೆ ಅಪ್ಪ ಅಮ್ಮ ಇಲ್ಲ, ಬಡ ಹುಡುಗ ಅವ್ನು ಯಾರೋ ಕೂಡ್ಲಿ ತಲೆಗಿನ ದಿಲ್ಲಿಗೆ ಯಾರು ಮನೆಗೆ ತಂದ್ಬಿಟ್ಟು ವಾಪಸ್ ಕರ್ಕೊಂಡೋಗಿಲ್ಲ. ಹಂಗಾಗಿ HIV ಅನ್ನೋದು ಹೆಂಗಿತ್ತಪ್ಪ ಒಂದು ಸಪರೇಟ್ ಟೈಮ್ 2006-7 ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಏನೋ ಟೆಸ್ಟ್ ಬಂದ್ರೆ ನಮ್ಮ ಸರ್ ಇದು ಏಳು ಜನ ಕರಿಯಪ್ಪ ನಮ್ಮ ಕಳ್ಸೋದು. ಯಾಕಪ್ಪ ಅಂದ್ರೆ ಅಂತ ಇದನ್ನ ಇವತ್ತು ಒಂದು ಸಾಮಾನ್ಯ ಕಾಯಿಲೆ ಈಗ ಹೆಚ್ಚು ಕಡಿಮೆ ನಾನು ಎಲ್ಲೆಲ್ಲಿ ಊಟ ಮಾಡಿ ಸುಮಾರು ನಮ್ಮರ ಪೇಷಂಟ್ ಸಿಗ್ತಾ ನನಗೆ ಸರ್ವ್ ಮಾಡಿ ನಾನು ಊಟ ಮಾಡ್ಬೋದು, ರೈಟ್? ಯಾಕಪ್ಪ ಅಂದ್ರೆ ಅದಕ್ಕೆ ಒಂದು ತಾರತಮ್ಯ ಕೀಳಿಮೆ ಮಾಡಿ ಅದನ್ನ ಏನ್ ಮಾಡ್ಬಿಟ್ರು ಅಂದ್ರೆ ಹಾಗೂ ಅವ್ರು ಏನ್ ಅವ್ರ ಜೀವನದ ಬದುಕಬಾರ್ದು ಇತ್ತು. ನಾನು ಅಕ್ಕಮಣಿ ತಾಲೂಕಲ್ಲಿ ನಿಲ್ಬೋದು ಕೆಲಸ ಮಾಡ್ತಿದ್ದೆ. ಒಂದು ಅಜ್ಜಿ ಒಂದು ಹುಡುಗ ಬಂದಿತ್ತು, ಪಾಸಿಟಿವ್ ಬಂತು, ಒಂದು ತಂದೆ ತಾಯಿ ಸತ್ತೋಗಿತ್ತು, ಮಗು ನೆನಪಿ ಇರೋದು, ಅಜ್ಜಿ ಮಕ್ಕಳು ಸಾಕ್ತಿತ್ತು. ಏನಂತ ಪರೀಕ್ಷೆ ಮಾಡಿಸೋ ನೀವು ಇವ್ರ ಅಪ್ಪ ಅಮ್ಮ ಸತ್ತೋರು, ಈ ಮಕ್ಕಳು ಮುಟ್ಟೋರು, ನಾವು ನೀರು ಹಿಡ್ಕೊಂಡ್ರೆ ಕೊಡ ತಂದು ಬಿಸಾಕ್ತ ಸೋನಿ ಈ ಮಕ್ಕಳು ಹೆಂಗ್ ಬದುಕೋರು. ಅದು ನಾವೇನ್ ಮಾಡಿದ್ವಿ, ಡಿಸ್ಟಿಕ್ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆಲ್ಲ ಗಮನ ತಂದು ಅದನ್ನ ಸ್ವಲ್ಪ ಅವ್ರಿಗೇನ ಇದು ಮಾಡಿಲ್ಲ, ಏನು ಮಾಡ್ತಿರಲ್ಲ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅವ್ರಿಗೆ ಅಧಿಕಾರಿಗಳಿಗೆ ಕ್ರಮ ವಹಿಸ್ಕೊಂಡು ಅದು ಸ್ವಲ್ಪ ಕಡಿಮೆ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಅದು ಗಣನೀಯ ಕಮ್ಮಿ ಆಗ್ತಾ ಇದೆ. ಅಸ್ಪೃಶ್ಯತಾ ಮನೋಭಾವನೆಲ್ಲ ಕಡಿಮೆ ಆಗ್ತದೆ. ಇವತ್ತು ವರ್ಲ್ಡ್ ಡೇ ದಿನ ಈ ಸಾರ್ಥಕದ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು 6ನೇ ತಾರೀಕಿಂದ ನಾವು ಇಲ್ಲಿ ತನಕ ಕರ್ನಾಟಕದಲ್ಲಿ ಕಾರ್ಯಕ್ರಮ ಲೇಟ್ ಆಯ್ತು. ಆಲ್ರೆಡಿ ಇದು ಲೇಟ್ ಆಗಿದೆ, ಹೇಳ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದೆ. ಇಲ್ಲಿಗೆ HIV ಬಾಧಿತ ತಂದೆ ತಾಯಿಗಳು ಸ್ವಲ್ಪ ಹೇಳ್ತೀನಿ, ಒಂದು 5 ಮಿನಿಟ್ಸ್. ಸುಮಾರು 27 ಮಕ್ಕಳು ನಾವು ಫಾಲೋ ಮಾಡಿದ್ದೀನಿ. ಅದ್ರಲ್ಲಿ ಸುಮಾರು 19 ಮಕ್ಕಳು ಪಾಸಿಟಿವ್ ಅದಾವೆ, ನೆಗೆಟಿವ್ ಬಂದವ. 2 ಮಕ್ಕಳು ಪಾಸಿಟಿವ್ ಬಂದವರಲ್ಲಿ. ಒಂದು ನಾನು ಬರೋಕ್ಕಿಂತ ಮೊದಲೇ ಪಾಸಿಟಿವ್ ಬಂತು, ನಾನು ಬಂದ್ಮೇಲೆ ಒಂದು ಪಾಸಿಟಿವ್ ಬಂದು ಒಂದು ತಾಯಿ ಬರೀತು, ನೋಡಮ್ಮ ಮಗು ಸತ್ತೋಗಿದೆ ಅಂತ ಬಂತ ಇದೆ, ನಾನು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಸರ್ ಅಂತ ಅಂದ್ರು. ಯಾಕಮ್ಮ ಅದನ್ನೆಲ್ಲ ಮಾಡ್ತೀವಿ, ಮಕ್ಕಳು ಬೇಡ ಅಂತ ನಾವು ಹೇಳಿದ್ವಿ. ಇಲ್ಲ ಸರ್ ನಮಗೂ ಒಂದು ಮಗು ಆಗಲಿ ಅಂತ ಅವ್ರು ಮಾಡಿಕೊಂಡ್ರಿ. ನೆವರಪ್ಪಿಂದ ನಿರ್ವಹಣೆ ಕೊಟ್ರೆ 90% ಬರಲ್ಲಂತೆ ಅಂತ ಅವ್ರು ಸ್ವಲ್ಪ ಯಾರು ಮಾಹಿತಿ ಕೊಟ್ಟರು. ಕನ್ಸಿವ್ ಬಂತು. ಬೈ ಲಕ್, ಬೈ ಬ್ಯಾಡ್ ಲಕ್, ಲಕ್ಕ ಗೊತ್ತಿಲ್ಲ. ಟ್ವಿನ್ಸ್ ಬೇಬಿ ಇದು, ಒಂದು ಮೇಲ್ ಫೀಮೇಲ್ ಇತ್ತು. ನಾನು ಹೇಳಿದೆ ನೋಡಮ್ಮ, ನಾನು ಹೇಳಿದೆ ಕಾಯಿಲೆ ಬರ್ತದೆ ಮಕ್ಳಿಗೆ, ಯಾಕೆ ನೀವು ಮಕ್ಳು ಮಾಡ್ಕೊಳ್ತೀರ ಅಂತ ಎಲ್ಲ ಕ್ಲೀನಾಗಿ ಕೌನ್ಸಿಲಿಂಗ್ ಮಾಡಿದಾಗ ಅಮ್ಮ ಒಪ್ಪಲಿಲ್ಲ. ಅವ್ನು ಅಮ್ಮ ಒಪ್ತಿರೋ ಗಂಡ ಒಪ್ಪಲಿಲ್ಲ. ಗ್ರಾಚಾರ ಏನು ರಿಪೀಟ್ ಆಗಕ್ಕೆ ಅನಿಸ್ತಿದ್ದಾವೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಈ ಪೀಳಿಗೆ ಎಷ್ಟು ಕೆಟ್ಟಿದ್ದು. ಅದಕ್ಕೋಸ್ಕರ ಈ ಕಾಯಿಲೆ ಯಾರಿಗೂ ಬರದೇ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲ ತಾಡಿರುವಂತ ಎಲ್ಲ ಸಿಬ್ಬಂದಿಗಳಿಗೂ ನಮ್ಮ ಸುರೇಶ್ ಸರ್ ಟೀಮ್ ಅಂತ ಎಲ್ಲರೂ ಹೋಲಿಸುತ್ತಾ ಮತ್ತು ನಮ್ಮ ಆಶಾಂಕರು, ದುರ್ಗಾಶಕ್ತಿ NGOs, ಜಯಪ್ರಕಾಶ್ NGOದವರು ಮತ್ತೆ ಎಲ್ಲ ಈ ಕಾರ್ಯಕ್ರಮದ ಸಂಪೂರ್ಣ ಏನು ಕೇಂದ್ರ ಅಂತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮದಲ್ಲಿ ಇದಷ್ಟೇ ಅಲ್ಲ, ಈಗ ಹಲವು ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾವತ್ತೂ ಕಾರ್ಯಕ್ರಮ ಇದೆ ಅದ್ಭುತವಾಗಿದೆ. ಇಷ್ಟೊಂದು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಡೋದು ಎಲ್ಲರೂ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದ ಉಮೇಶ್ ಜಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ಏಡ್ಸ್ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿರುವ ನಮ್ಮ ಕಾರ್ಯಕ್ರಮ ಪ್ರಾಂಶುಪಾಲರಾದ ಮಧು ಎಂಬು ಇವರಿಗೆ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಇದೇ ರೀತಿಯಲ್ಲಿ ಜಗಳೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಆರೋಗ್ಯ ಮಿತ್ರರು, ಆಶಾ ಕಾರ್ಯಕರ್ತೆಯರಿಗೂ, ದುರ್ಗಾಶಕ್ತಿ NGO ಹಾಗೂ ಜಯಪ್ರಕಾಶ್ NGO ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದರಿಗೂ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣರಾದ ನಮ್ಮ ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಬಂದ
ಸರ್ ಸೆಕೆಂಡ್ ರೌಂಡ್ ಸೋಷಿಯಾಲಜಿ ಮಾಡಿದ್ರಲ್ಲ ಸರ್ ಅದೇ ನಿಂದ 8-9 ಮಾಡೋದಿಲ್ಲ ಸರ್ ಪಾಠ ಅನ್ಅಥರೈಸ್ಡ್ ಅಂತ ಈ ಥರ ಅದೇ ನೇಮಕಾತಿ ಏನಿಲ್ಲ 6 ತರಕ ಆಗೋದು ಬಟ್ ಏನ ಅಜಯ್ ಮೊದಲೇ ಹಾಕಿ ಹೋಗ್ಬಿಡೋದಲ್ಲ ಬರ್ರಮ್ಮ ಪ್ರವೀಣ ಪ್ರವೀಣ ಸುಶಾಂತ್ ಬರ್ರ ಬರ್ರಿ 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 ಬಾಮ ಬರ್ರ ಬರ್ರಪ್ಪ ಬಾಯಿಲೆ ವ್ಯಾಪ್ತಿ ಸ್ವರೂಪ ನೋಡೋಣ ಬರ್ರಿ ಏ ಗುರುಗಳೇ ಎಲ್ಲಿ ಅವ್ರದ್ದು ರತ್ನ ತಗೊಂಡ್ರ ಯಾಕೆ ಹಾಂ